ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್. ನಮ್ಮೂರು ನಗ್ಸಕ್ ಫೇಮಸ್, ನಿಮ್ಮ ನಗುನೆ ನಮ್ಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓ ಡೇಸ್. ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪಾಡ್ ಬೈ ಡಾಸರ್ ಎಟರ್ನಾ. ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಓಕೆ, ಈಗ ಮುದ್ದಾದ ನಮ್ಮ ತ್ರಿವಳಿ ರತ್ನಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ವಿಕಟ ಕವಿ ಯೋಗರಾಜ್ ಭಟ್ರು, ಸ್ಮೈಲ್ ಕ್ವೀನ್ ರಕ್ಷಿತಾಂಬೆ ಅಂಡ್ ಕಿಲಾಡಿ ಒಂಕ ಕಿಲಾಡಿ ಜಗಣ. ಕಳೆದ ವಾರ ನಮ್ಮ ವೇದಿಕೆಯಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ನಡೀತು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಅದರಲ್ಲೂ KGF ಚಾಪ್ಟರ್ 2 ಸ್ಕಿಟ್ ಅಂತೂ ನೆವರ್ ಬಿಫೋರ್ ಎವರ್ ಆಫ್ಟರ್ ಅನ್ನೋ ತರ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ನಮ್ಮ ಕಿಲಾಡಿಗಳು ಅವ್ರ ನಡುವೆ ಇರೋ ಬಾಂಡಿಂಗ್ ನೆಲ್ಲ ಸ್ಕಿಟ್ ನಲ್ಲಿ ಮರ್ಜ್ ಮಾಡಿ ಡಬ್ಕಿ ಡಬಲ್ ದಬಾಕ ಅನ್ನೋ ತರ 2 ದಿವಸ ಹೊಟ್ಟೆ ಹುಣ್ಣಾಗೋ ತರ ನಮ್ಮನ್ನಷ್ಟೇ ಅಲ್ಲ ಇಡೀ ಕರುನಾಡಿಗೆ ಕಾಮಿಡಿ ಕಚ್ಚುಗಳು ಇಟ್ಟು ಎಲ್ರು ಫಿದಾ ಆಗೋ ತರ ಮಾಡೋದು. ಲಾಕ್ಡೌನ್ ನಂತರ 2ನೇ ಇನ್ನಿಂಗ್ ಶುರು ಮಾಡಿರೋ ನಮ್ಮ ಕಿಲಾಡಿಗಳು ಇಲ್ಲಿವರೆಗೂ ಒಂದು ಲೆಕ್ಕ, ಆದ್ರೆ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಅಂತ ಹೇಳ್ತಾ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಕಿಟ್ ಕೂಡ ಡಿಫರೆಂಟ್ ಆಗಿದೆ, ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಸೊ ಈ ಮ್ಯಾಜಿಕ್ ಹೇಗೆ ಕಂಟಿನ್ಯೂ ಆಗ್ಲಿ, ಈ ವಾರ ಕೂಡ ಮಾಸ್ಟರ್ ಸ್ಕಿಟ್ ಗಳು ಬರ್ಲಿ ಅಂತ ಹೇಳ್ತಾ ಕನ್ನಡಿಗರನ್ನ ಕಿಲ ಕಿಲ ಅಂತ ನಗ್ಸಕ್ಕೆ ರೆಡಿ ಆಗಿ ಕೂತಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಲಾಸ್ಟ್ ವೀಕ್ ನಮ್ಮ ಸಿನಿಮಾ ಡೈರೆಕ್ಟರ್ ಲೈವ್ ಲೊಕೇಶನ್ ಅಲ್ಲಿ ಲೈವ್ ಆಗಿ ಶೂಟ್ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ನಾವೆಲ್ಲರೂ ಹೊಟ್ಟೆ ಹುಣ್ಣಾಗಿ ನಗೋ ತರ ಸ್ಕಿಟ್ ಮಾಡಿದ್ನ ನೋಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದ್ರೆ ಈಗ ಅದೇ ಡೈರೆಕ್ಟರ್ ನಂಗೆ ಹೀರೋನು ಬೇಡ ಹೀರೋಯಿನ್ ಬೇಡ, ಅವ್ರ ಜಾಗದಲ್ಲಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹಾಗೆ ಹೈವೇಲ್ ಓಡಾಡುವಂತ ಒಂದು ಹುಡುಗಿನ ಕರ್ಕೊಂಡ್ ಬಂದು ನನ್ನ ಸಿನಿಮಾಗೆ ಹೀರೋಯಿನ್ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಮತ್ತೆ ಚಾಲೆಂಜ್ ಆಗ್ತಾ ವೇದಿಕೆಗೆ ಎಂಟ್ರಿ ಕೊಡ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಕುಂದಾಪುರದ ಸೂರ್ಯ, ಮೈಸೂರಿನ ಮನೋಹರ್, ಸಾಗರದ ಉದಯ್, ಗದಗಿನ ಉಮೇಶ್ ಕಿನ್ನಾಳ್, ಬೆಳತಂಗಡಿಯ ದಿವ್ಯಾ ಅಂಚಲ್, ಧಾರವಾಡದ ಸದಾನಂದ, ಬೆಂಗಳೂರಿನ ಸೀರುಂಡೆ ರಘು. ಜಡ್ಜಸ್ ನಮಸ್ಕಾರ. ಬಾಸ್ ನಮಸ್ಕಾರ. ನನ್ನ ಹೆಸರು ಡೈರೆಕ್ಟರ್ ರಿಯಲ್ ರಾಮು ಅಂತ. ಇವ್ ನಮ್ ಕ್ಯಾಮ್ರಾಮನ್ ಬಾಮೈದ ಭಾಸ್ಕರ. ಇವ್ ನಮ್ಮ ಅಸಿಸ್ಟೆಂಟ್ ಅಂಗುಲ ಅಂಕುಶ ಅಂತ. ನಮಸ್ಕಾರ. ಹೆಸರು ಕೇಳೇ ಪಂಚಾಯ್ತಾ? ಹಂಗಾರ ಆಫ್ ದಿ ರೆಕಾರ್ಡ್ ನಮ್ ಭಟ್ರು ಬೈಯಲ್ಲ ನಮ್ಗೆ. ನಾನು ಏನೇ ಶೂಟ್ ಮಾಡಿದ್ರು ರಿಯಲ್ ಆಗಿ ಶೂಟ್ ಮಾಡೋದು. ನಂಗೆ ಈ ಡೂಪ್ ಹಾಕೋದು CG ಹಾಕೋದು ಅಂದ್ರೆ ಅಲರ್ಜಿ. ರಿಯಲ್ ಆಗಿ ಶೂಟ್ ಮಾಡೋದು ಅಂದ್ರೆ ಎನರ್ಜಿ. ರಿಯಲ್ ಲೈಫ್ ಅಲ್ಲಿ ರೀಲ್ ಬಿಟ್ಕೊಂಡು ಓಡಾಡೋದೇ ಒಂದು ಸ್ಯಾಟರ್ಜಿ. ಆಕ್ಚುಲಿ ಇವ್ರುಗಳು ನನ್ನ ಬಗ್ಗೆ ಯೋಚನೆ ಮಾಡಿ ಕಳ್ಕೊತವ್ರೆ. ಇವ್ರೆಲ್ರು ಎನರ್ಜಿ. ಬರೋ ಸೀನ್ ಮಾಡೋಣ. ರೆಡಿ ಸರ್. ಹೀರೋ ಕರಿಯೋ. ವಯಸ್ಸು ಸ್ವಲ್ಪ ಮುತುವರ್ಜಿ. ಹೀರೋನ್ ಕರಿಯ ಕರಿಯಲಿ. ಆಯ್ತಣ್ಣ. ಇಲ್ಲಿ ಕೆಲಸ ಮಾಡ್ತಿಲ್ವಾ? ಕರಿಯ. ಕ್ಯಾಮ್ರಾಮನ್ ನಾನ್ ಕರಿಯಲಿ. ಕರಿಯಲ್ಲಿ ಕೆಲಸ ಮಾಡ್ತೀನಿ ಮಗ. ಕರಿಯ. ಹೀರೋ ಎಂಟ್ರಿ. ಇದು ಆಕ್ಚುಲಿ ಬೇಕಾಗಿರೋದು. ಜಗ್ಗೆ ಸರ್, ಉಮೇಶ್ ಕಿನ್ನಾಳ್. ಇವಾಗ ಹೆಂಗಿತ್ತು ಗೊತ್ತಾ ನಿನ್ ಎಂಟ್ರಿ? ನಾವೆಲ್ಲ ಯಂಗ್ಸ್ಟರ್ ಇದ್ದಾಗ ಒಬ್ರು ಫೇಮಸ್ ಒಬ್ರು ವಿಲ್ಲನ್ ಇದ್ರು, KD ನಾಗಪ್ಪ ಅಂತ ಅವ್ರ ಹೆಸರು. ಅವ್ರ ಹಂಗೇನೆ ಒಂದ್ ರೇಪ್ ಸೀನ್ ಬರ್ಬೇಕು ಅಂದ್ರೆ ಅದಕ್ಕೊಂದು ಬಿಲ್ಡಪ್ ಹಿಂಗ್ ತಿರ್ಗೋದಂಗೆ ಅಂತ ಸೌಂಡ್, ಆಮೇಲೆ ನಗಕ್ಕೊಂದ್ ಸೌಂಡ್ ಹೌದು ಅಂತದಕ್ಕೆ ಉಸಿರೋಗೋರ್ಗು ನಗೋರು, ಅದಕ್ಕೊಂದ್ ಸೌಂಡ್. ಬಿಡ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬೇಡ ಕಣೋ, ಆಗ್ಲೇ ಡಲ್ ಆಗೋಗ್ಬಿಟ್ಟೆ ಕಣೋ ನಾನು. ಹಂಗಿರ ನಗ್ತಾ ಇರ ಚೆನ್ನಾಗಿದೆ ಕಣ, ಮುಂದುವರ್ಸ. ಅವ್ನ್ ಕೆಲಸ ಮಾಡೋಣ, ಮುಂದುವರ್ಸೋದ್ ಬೇಡ. ಇನ್ನೊಂದೆರಡು ಸತಿ ಎಂಟ್ರಿ ತಗೊಳತ್ಲ ಬಜಾರ್ ಬಿಡ್ತೀವಿ. ಅಲ್ಲ ಯಾವ್ದಕ್ಕೂ ಇನ್ನೊಂದು ಎಂಟ್ರಿ ತಗೊಳ್ಳೋ ಪ್ಲೀಸ್. ಅಯ್ಯಪ್ಪ. ವೆರಿ ಗುಡ್ ಮಾ, ರೆಡಿ.
ಇಲ್ವಾ? ಏಯ್ ಸುಮ್ಮನೆ ಹೇಳ್ಬೇಕಣ, ಸುಮ್ಮನೆ ಹೇಳ್ಲೇಬಾರ್ದು. ಚಪಾತಿ ತಡ್ದಂಗ್ ತಡ್ದೆ ಸಖತ ಮಾಡ್ದೆ. ತಿರ್ಗಾ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬೇಡ, ನಗ್ತಾನೆ. ಹಂಗೆ ನಿಜವಾಗೂ ನಿನ್ ಒಳಗಡೆ ಇದೆ. ಮುಂದುವರ್ಸು. ಇದೆ ಇದೆ. ಜಗ್ಗೆ ಸರ್, ಉಮೇಶ್ ಕಿನಾಳ್ ನೋಡಿದ ತಕ್ಷಣ ಬೇಡ, ಅಮ್ಮನಿಗೆ ಹೇಳು, ನನಗೆ ಬೇಡ ಪ್ಲೀಸ್. ನನಗೆ ಹೋದ್ವಾರ ಯಾರು ಫಿಟ್ಟಿಂಗ್ ಇಟ್ಟಲ್ಲ, ಅದಾದ್ಮೇಲೆ ತುಂಬಾ ಡೋರ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಬೇಡ, ನಾನು ಬೇಡ, ಭಟ್ರಿಗೆ ಹೇಳು. ಭಟ್ರಿಗೆ ಹೇಳ್ಬಿಡು, ಬೇಡಪ್ಪ, ನಮ್ಗೆ ಸವಾಸನೆ ಬೇಡ. ಜಡ್ಜಸ್ ಉಮೇಶ್ ಕಿನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ಇಷ್ಟ ಆಗ್ತಾನೆ. ಈ ಡೈಲಾಗ್ ನಾ ಇವತ್ತಿಗೆ ಮುಗಿಸ್ಬಿಡ್ತೀನಿ. ಏನಾದ್ರು ಇದೆಯಾ? ಇತ್ತು ಕಣ, ಎಂಟ್ರಿ ನೋಡಿ ಮರ್ತೇ ಹೋಯ್ತು. ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ಇಷ್ಟ ಆಗ್ತೀರಾ. ನೀನ್ ಅದ ಆಗ್ತಿಲ್ವಲ್ಲ? ಗೆಳೆಯ, ಎಷ್ಟೋ ವಾರ ಆದ್ಮೇಲೆ ಸಿಕ್ಕಿದ್ಯಾ, ಬಾ ತಪ್ಕೊಬಿಡೋಣ. ಹೋದ ವಾರನ ಇದೇ ಡೈಲಾಗ್ ಹೇಳ್ದಲ್ಲ ಮರ್ಯಾ. ಜಗಣ ಇವನೇನ್ ವಾರ ಡಿಫ್ರೆಂಟ್ ಡೈಲಾಗ್ ಹೇಳ್ತಾನೆ. ಆಯ್ತು ಕುತ್ಕೋ. ಅದಕ್ಕೆ ಬಂದಿರೋದು. ತಮ್ಮ ಹೀರೋಯಿನ್ ಕರಿಯೋ. ನೀನು ಕರಿಯೋ. ಓಯೋದಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಕ್ಕೂ ವರ್ಕೌಟ್ ಆಗೋಯ್ತು ಕಣ. ಯಾವೋಯೋ ಮರ್ತ್ಬಿಟ್ಟ. ದೊಡ್ಡ ಫ್ಲೋರು ಹೋಗೋ ಹೀರೋಯಿನ್ ಕರಿ. ಹೀರೋಯಿನ್ ಇಲ್ಲ. ಹೀರೋಯಿನ್ ಎಂಟ್ರಿ. ಲಾಸ್ಟ್ ವೀಕ್ KGF ಸ್ಕೂಪ್ ಅಲ್ಲಿ ಸಖತ್ತಾಗಿ ಎಂಟ್ರಿ ಕೊಟ್ರಿ. ಅದು ಸ್ಕೂಪ್ ಅಲ್ಲ, ಸ್ಪೂಪ್. ನೀನ್ ಹೇಳು. ಸೂಪ್. ಅಮ್ಮ KGF ಸ್ಕಿಟ್ ಅಲ್ಲಿ ಸಖತ್ತಾಗಿ ಎಂಟ್ರಿ ಕೊಟ್ರಿ. ಥ್ಯಾಂಕ್ ಯು ಸರ್. ಮತ್ತೆ ನೀವು ಹಣೆಗೊಂದು ಉಡ್ದಾರ ಹಾಕಿದ್ರಲ್ಲ, ಅದು ಸೂಪರ್ ಆಗಿತ್ತು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಉಡ್ದಾರ ನಂದೆ. ಸರ್, ನಿಮ್ ಹುಡ್ದಾರನ್ನ ಎಲ್ಲೆಲ್ಲಿ ಬಿಡ್ತೀರಾ ಸರ್? ಓಕೆ, ಸೀನ್ ಹೋಗೋಣ. ಹೀರೋ ಹೀರೋಯಿನ್ ಪೊಸಿಷನ್ ತಗೊಳ್ಳಿ. ಇವತ್ ನಾನು ಮಾಡೋ ಸೀನು ಆನಂದಣ್ಣ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿರಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ. ಓಕೆ ಗೆಳೆಯ, ಏನಿಲ್ಲ, ಅಲ್ಲಿ 10 ಅಡಿ ಮನೆ ಕಾಣ್ತಿದೆಯಲ್ಲ ಸರ್, ಅಡಿನ್ ಸ್ವಲ್ಪ ಜಾಸ್ತಿ ಮಾಡಿ. 1730 ಅಡಿ ಮನೆ ಕಾಣ್ತಿದೆಯಲ್ಲ, ತುಂಬಾ ಜಾಸ್ತಿ ಆಯ್ತು. ಅಲ್ಲಿಂದ ಒಂದು ಸಣ್ಣ ಜಂಪ್ ಮಾಡ್ಬೇಕು. ಒಂದ್ಸಲ ಜಂಪ್ ಮಾಡಿ. ನೀವು ಮಾಡಿ. ಪ್ರೊಡಕ್ಷನ್ ರಮೇಶ್ ಅಣ್ಣನ ಹೀರೋ ಕರ್ಕ ಬರ. ಸರ್, ಅಲ್ಲಿಂದ ಆಗಲ್ಲ, ಡೂಪಾಕ್ಸಿ. ಲೇ ಪಾಪು, ನೀನೇ ಒಂದು ಡೂಪು, ನಿನಗೊಂದು ಡೂಪ. ಕ್ಯಾಮ್ರಾಮ್ಯಾನ್, ಹೀರೋ ಹಿಂಗೆ ಲೋ ಆಂಗಲ್ ಅಲ್ಲಿ ಶಾರ್ಟ್ ಇಡೋ. ಆಗಲ್ಲ ಸರ್, ನಾನು ಮಾಡಲ್ಲ. ಈ ಸಿನಿಮಾ ಮಾಡಲ್ಲ ಅಂದ್ರೆ ಮಾಡಲ್ಲ. ನೀನ್ ಒಬ್ನೇ ಹೀರೋ. ಹೋಗ ಮಾಡಕ್ ಬರ್ಲಿಲ್ಲ ಅಂದ್ರೆ ಅಲ್ಲೇ ಇರ್ಬೇಕು. ಹೋಗೋ, ಕಿವಿ ಮೇಲೆ ಕೂದಲು ಕಟ್ ಮಾಡ್ಕೋ. ಹೋಗ. ರಾಂಗ್ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಎಕ್ಸಿಟ್ ಆಗೋದು ಗೊತ್ತಿಲ್ವಾ? ಅಪ್ಪ, ಅವನಿಂದ ಬಜಾರ್ ಫ್ಲವರ್ ವರೆಗ್ ಬಂದೈತೆ, ಒಡಿ ಬಿಡಿಕೊಂಡ್ರ. ನೀನ್ ಬರಮ್ಮ. ಎಲ್ಲಿಗಣ್ಣ? ಅಮ್ಮ, ನನಗೆ ಸ್ಪೂಫ್ ಅನ್ನೋದನ್ನ ಕರೆಕ್ಷನ್ ಮಾಡಿದ್ಕೆ ದುಃಖ ಆಗ್ಲಿಲ್ಲ. ಅವ್ರಿಗೆ ಅಣ್ಣ ಅಂದಲ್ಲ, ಬಹಳ ಖುಷಿ ಆಗೋಯ್ತು. ನೀವು ಸೂಪರ್ ಅಣ್ಣ. ತಂಗಿ, ನೀ ತಂಗಿ ನಾ ಕೇಳ್ದೆ ಅಂತ ಹೇಳು. ಆಕ್ಚುಲಿ ಸ್ಟೇಜ್ ಅಲ್ಲಿ ನನ್ನ ಟ್ಯಾಲೆಂಟ್ ಯಾರಿಗೂ ಗೊತ್ತಾಗ್ತಿಲ್ಲ. ಸೀಸನ್ 3 ಅಲ್ಲಿ ಥರ್ಡ್ ಪ್ಲೇಸ್ ಸುಮ್ನೆ ಕೊಟ್ಟಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಒಬ್ಬ ಡೈರೆಕ್ಟರ್ ಮನ್ಸ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಹೀರೋ ಹೀರೋಯಿನ್ ಮಾಡಬಹುದು. ಲೇ ಅಂಗುಲ, ಅರ್ಜೆಂಟ್ ಆಗಿ ಹೋಗಿ ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಕರ್ಕ ಬರೋ. ನೀವೇ ಇದಿರಲ್ಲ ಸರ್. ಇಂಪ್ರಾಂಪ್ಟ್. ಇಲ್ಲಪ್ಪ, ವಿಜಯ್ ಶೆಟ್ಟಿ ಹೇಳ್ಕೊಟ್ಟಿದ್ದು. ಆ ವಿಜಯ್ ಶೆಟ್ರಿಗೆ ಹೇಳ್ಬಿಡು, ಈ ಸ್ಟೇಜ್ ಅಲ್ಲಿ ಇಂಪ್ರಾಂಪ್ಟ್ ಹುಟ್ಟಿದ್ದೆ ನನ್ನಿಂದ, ಡೋಂಟ್ ಕಾಪಿ ಮೀ ಅಂತ. ನಿಂದು ಯಾವ ಸೀಸನ್? 3. ನಾನು ಫಸ್ಟ್ ಸೀಸನ್. ಏ ಅಪ್ಪ, ನಾನು ಜೂನಿಯರ್ ಆರ್ಟಿಸ್ಟೇ, ಆದ್ರೆ ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಅಲ್ಲ. ಹೋಗು, ಅವ್ರ ಗಾಂಧಿನಗರದಲ್ಲೋ ಇಲ್ಲ ಕಂಠೀರವ ಸ್ಟುಡಿಯೋದಲ್ಲೋ ಅಬ್ಬಾಯಿ ನಾಯ್ಡು ಸ್ಟುಡಿಯೋದಲ್ಲಿ ಇರ್ತಾರೆ, ಕರ್ಕೊಂಬರೋಗು. ಓಕೆ ಸರ್. ಹೇಳು ಮಮ್ಮ. ಹೋಗು, 2 ರೋಡಲ್ಲಿ ನಾಯಿ ತರ ಓಡಾಡು. ಯಾವ ಹುಡುಗಿ ಸಕ್ಕದಗಳೇ ಸೆಟ್ ಮಾಡ್ಕೊಬ. ಸೆಟ್ ಕರ್ಕೊಂಬರ. ಲಾಕ್ ಡೌನ್ ಕೊಡೋ ರೋಡಲ್ಲಿ ಯಾರು ಓಡಾಡಲ್ಲ ಗೆಳೆಯ. ರೋಡಲ್ಲಿ ಸಿಕ್ಲಿಲ್ಲ ಅಂದ್ರೆ ಹೈವೇಲಿ ಸೌತೆಕಾಯಿ ಮಾರ್ತೀನಿ, ಎತ್ಕೊಂಬರೋ. ಹೈವೇ ಈಗ ಬಂದೆ. ಸಾರ್,
ಏನಪ್ಪ ಏನೋ 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 ಸಾರ್ ಸಿಕ್ಕದ. ಯಾರವನು? ನಿಮ್ ಟೆಂಪರ್ಮೆಂಟ್ ಗೆ ಸೂಟ್ ಆಗೋ ಸೂಪರ್ ಆಗಿರೋ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಸಿಕ್ಕದ. ಅಯ್ಯೋ ಪೇಪರ್ಮೆಂಟ್ ತಿನ್ನಿಸ್ತೀನಿ, ಬೇಗ ಹೇಳಪ್ಪ. ಈಗ ಬರ್ತಾನೆ ನೋಡಿ ಸಾರ್, ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಬಂದ 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 ತ್ರಿಬಲ್ ಎಸ್ ಬಂದ, ತ್ರಿಬಲ್ ಎಸ್ ಬಂದ. ನಮಸ್ಕಾರ ಮಮ್ಮಿ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರಿ? ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ಇಷ್ಟೊತ್ತವರೆಗೆ ಚೆನ್ನಾಗಿದ್ದೆ, ಇನ್ಮೇಲೆ ನೋಡ್ಬೇಕು. ಯೋಚನೆ ಮಾಡ್ಬೇಡಿ ಸರ್, ಆರಾಮಾಗಿರ್ತೀರಿ. ಮುಂದರ್ಸಿ ಮುಂದರ್ಸಿ. ಇಂಪ್ರಾಂಪ್ಟ್ ರೆಡಿ ಮಾಡಿದೀರಾ? ನಾನೇನು ಮಾಡ್ಲಿಲ್ಲ ಸರ್. ಓಕೆ ಓಕೆ. ಮಮ್ಮಿ, ನಾನು ಇಂಪ್ರಾಂಪ್ಟ್ ರೆಡಿ ಮಾಡ್ಬೇಕು ಅನ್ಕೊಂಡೆ. ನೀವು ಯಾವಾಗ ನಾನು ರಿಯಾಕ್ಷನ್ ಕೊಟ್ಟು ಸ್ಕಿಟ್ ವಿನ್ ಮಾಡ್ಸನ್ನು ಅಲ್ಲಿಂದ ಕೊಡಲ್ಲ ಮಮ್ಮಿ. ನಿನ್ಗೆ ಇವನೇ ಸಿಕ್ಕಿದ್ದ? ಅವನೇ ಸರಿ ಕಣ, ಸಟೆ ಏರಕ್ ಕೊಡ್ತಾನೆ. ಎಲ್ ಸಿಕ್ತ ಇವನು? ಇವನು ಅಭಯ್ ನಾಯ್ಡು ಸ್ಟುಡಿಯೋ ಒಂದ್ ಕಡೆ ನಿಂತ್ಕೊಂಡು ಅಂತಿದ್ದ, ಕರ್ಕೊಂಡ್ ಬಂದ್ಬಿಟ್ಟೆ. ಹಂಗೆ ಹಗ್ಗ ಕಳಿಸ್ಬಿಡ್ಬೇಕು ತಾನೆ? ದಮ್ಮಿದ್ರೆ ನೀನ್ ಕಳಿಸ್ ನೋಡೋಣ ಅವನ್ನ. ಎಂತ ರಿಯಾಕ್ಷನ್. ಆಯ್ತು ಬಿಡು. ಜೂನಿಯರ್ ಆರ್ಟಿಸ್ಟ್ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಾ? 20 ವರ್ಷದಿಂದ ಸರ್. ಮನ್ಸು ಗಟ್ಟಿ ಮಾಡ್ಕೋ. ಗಟ್ಟಿ ಇದೆ ಮಗ ಕಿವುಚ್ಕೋ. ಅದು ಕಿವುತ್ತಾ ಇರ್ತೀನಿ ಸರ್. ಅಲ್ಲಿ ಸ್ವಲ್ಪ ಉಬ್ಬ ಮಾಡು. ಅದ್ ನಿಮ್ದೇ ಇದೆಯಲ್ಲ ಸರ್. ಓಕೆ, ಜೂನಿಯರ್ ಆರ್ಟಿಸ್ಟ್ ಕೆಲಸ ಇವತ್ತಿಂದ ಬಿಟ್ಬಿಡು. ಸರ್ ಹಾಗ್ ಮಾತ್ರ ಹೇಳ್ಬೇಡಿ ಸರ್, ನಿಮ್ಮ ಕಾಲಿ ಬೀಳ್ತೀನಿ ಸರ್. ನನ್ ನಂಬ್ಕೊಂಡು ನಂದೊಂದು ಕುಟುಂಬ ಇದೆ ಸರ್. ನನ್ನ ನಂಬ್ಕೊಂಡು ತುಂಬಾ ಕುಟುಂಬ ಇವೆ. ಅದು ಎಲ್ರಿಗೂ ಗೊತ್ತು ಸರ್. ನಾನು ಹೇಳ್ತಿರೋದು ಜೂನಿಯರ್ ಆರ್ಟಿಸ್ಟ್ ಕೆಲಸ ಬೇಡ. ಈ ಸಿನಿಮಾದಲ್ಲಿ ಹೀರೋ ಆಗಿರೋ ನೀ. ಈ ಸಿನಿಮಾ ಹೀರೋ. ಸರ್ ಏನ್ ಬೇಕಾದ್ರೂ ಮಾಡ್ತೀನಿ. 500 ರೂಪಾಯಿ ಬಾಟ ಕೊಡಿ. 500 ರೂಪಾಯಿ ಎಲ್ಲ 1 ಲಕ್ಷ ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡಿ, 500 ರೂಪಾಯಿ ಸಾಕು. ಹೇಗ್ ಗೊತ್ತಾ, ಒಂದು 100 ರೂಪಾಯಿ ಊಟಕ್ಕೆ, 100 ರೂಪಾಯಿ ಕ್ವಾರ್ಟರಿಗೆ, ಇನ್ನು ಉಳಿದಿದ್ ಮನೆಗೆ. ಬರಲಿ. ಈ ತಗಡು ನನ್ನ ಮಗುನ ಎಲ್ಲ ಕರ್ಕೊಂಡ್ ಬಂದೆ. ಬೈಲಿ ನೀನ ತಾನೇ ಕರ್ಕೊಂಬರ ಕೇಳಿದ್ದು. ಹೀರೋಯಿನ್ ಕರಿಯ ಸರ್. ಹೀರೋಯಿನ್ ಸಿಕ್ಕಲ್ದು ಸರ್. ಎಲ್ಲ ಹೀರೋಯಿನ್ ನಾನು ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಸರ್. ಮಗು ಕಳ್ದೋಕಿನ್ ಮುಂಚೆ ಕರ್ಸ್ಬಿಡ. ರಕ್ಷಿತಾ ಮೇಡಮ್ ಫೇವ್ರೇಟ್. ಮತ್ತೆ ಹೇಗಿದ್ದೀರಿ? ಗೊತ್ತಿಲ್ಲ ಕಣ. ಗೊತ್ತಿಲ್ಲ ಕಣೆ ಸರ್. ಕಣೆ ಸರ್. ಕಣೆ. ಹಾಯ್ ರಕ್ಷಿತಾ ಮೇಡಮ್. ಹಾಯ್ ಜಗ್ಗು ಡಾರ್ಲಿಂಗ್. ಸೋತಕ್ಕೆ ಸುಬ್ಬಮ್ಮ, ಡೈರೆಕ್ಟರ್ ಹೋಗಿ ನಮಸ್ಕಾರ ಮಾಡು. ಮಾಡು. ಹಾಯ್ ಡೈರೆಕ್ಟರ್ ಸಾಬ್. ಯಾರೇ ಗುಟ್ಕಾಗೆ ವಾಸನೆ? ಅವನಲ್ಲ, ಅವರು ಡೈರೆಕ್ಟ್ರು. ಡೈರೆಕ್ಟರ್ ಸಾಬ್ ತುಮೆ ನಿಮ್ದು ಹೈವೇಗೆ ಹತ್ರ ನಮ್ದು ಸೌತೆಕಾಯಿಗೆ ತಗೊಳಕ್ ಬರ್ಲೇ ಇಲ್ಲ. ಅವರು ಹೈವೇ ಹತ್ರ ಎಲ್ಲ ಹೋಗಲ್ಲ, ಮನೆಗೆ ಹೈವೇನ್ ಕರ್ಕೊಂಡು ಹೊಂಟೋಯ್ತಾರೆ. ಹಲೋ, ನಾನು ಆ ಟೈಪ್ ಅಲ್ಲ. ನಮ್ದು ಅದೇ ಟೈಪ್. ಜಾರೆ ತುಮಕೇರೆ ಹೈವೇಗು ಹತ್ರ ಸೌತೆಕಾಯಿ ತಗೊಳ್ಳೋ ಬಗ್ಗೆ ಬರ್ದೇ ಇದ್ರೆ ನೀನೊಂದು ಗಂಡ್ಸು. ನಾನು ಗಂಡು ಸ್ಥಾನದ ಬಗ್ಗೆ ಮಾತಾಡಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ತೋರ್ಸಿ ಸರ್, ತೋರ್ಸಿ. ಗಂಡು ಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ, ತೋರ್ಸಿ. ತೋರ್ಸಿ ಬಾಯ್, ಎಲ್ರು ನೋಡ್ತಾರೆ, ತೋರ್ಸಿ. ಏನ ಕೋಪ ತೋರ್ಸಿ. ಕೆರೆ ಮೂಕೆರೆ ಬಾತ್ರೂಮ್. ಬಾತ್ರೂಮ್ ಗೀತ್ರೂಮ್ ಅದ ಕಬೋರ್ಡ್ ತಗೊಂಡ್ ಬಿಡ್ತೀನಿ. ನನ್ ಫೇಸ್ ವ್ಯಾಲ್ಯೂ ಇಲ್ಲಿರೋ ಡ್ಯಾಸ್ಲರ್ ರೆಟರ್ ತಗೊಂಡಿರೋರ್ಗೆಲ್ಲ ಗೊತ್ತು ನಮ್ ರಿಯಾಕ್ಷನ್ ಅಲ್ಲಿ ಎಷ್ಟೆಲ್ಲ ವರ್ಕೌಟ್ ಆಗುತ್ತೆ ಅಂತ. ಅದ್ ತಗೊಂಡು ಮೇಲೆ ನಿಮ್ಮದಂತೂ ನೋಡಕ್ಕಾಗಲ್ಲಪ್ಪ. ಓಕೆ, ಇವಾಗ ಫಸ್ಟ್ ಸೀನ್ಗೆ ಹೋಗ್ಬಿಡೋಣ. ಚಲೋ ಸೀನ್ಗೆ ಚಲೋ ಭಯ. ಒಂದು ಸಿಂಪಲ್ ಸೀನ್. ಹ್ಞೂ ಸರ್. ಹೀರೋ
ಹೀರೋಯಿನ್ಗೆ ಹೂ ಕೊಡ್ಬೇಕು ಅಷ್ಟೇ. ಸರಿ ನಮ್ದು ಹೋಗಿ ಎಲ್ಲ ಇಸ್ಕೊಳ್ಳಲ್ಲ, ಡೈರೆಕ್ಟ್ರು ಪೈಸೆ ಗೆದ್ದೇವ್ ಪೈಸೆ. ಬಂದ್ಬಿಡು, ನಾನ್ ಕೊಟ್ಟಿದ್ದನ್ನು ನಿಂಗ್ ಕೊಟ್ರೆ ನನ್ ಮನೆಯವ್ರಿಗೆ ಏನ್ ಕೊಡ್ಲಿ? ಕ್ಯಾರೆ ಡೈರೆಕ್ಟರ್ ಸಾಬ್ ಅಲ್ಲೂ ಡಕಲ್ ತುಂಬಾ ಕಂಜೂಸಿದ್ದಾರೆ. ನಾನೇ ಒಂದ್ 2,000 ರೂಪಾಯಿ ಗೂಗಲ್ ಪೇ ಮಾಡ್ಬಿಡ್ಲಾ? ದೇವ್ ಇಲ್ಲಿ ಯಾರು ಇಂಪ್ರಾಂಪ್ಟ್ ಹೊಡೆಯಂಗಿಲ್ಲ. ಈ ಸ್ಟೇಜ್ ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಎಷ್ಟೈತೆ ಅಷ್ಟೇ ಮಾಡ್ಬೇಕು. ಇಂಪ್ರಾಂಪ್ಟ್ ಹೊಡೆದ್ರೆ ಸಾಯಿಸ್ಬಿಡ್ತೀನಿ. ಕೊನೆಗೂ ಗೊತ್ತಾಯ್ತಲ್ಲ ಇಂಪ್ರಾಂಪ್ಟ್ ವರ್ಕ್ ಆಗಲ್ಲ ಅಂತೇಳಿ. ಇಂಪ್ರಾಂಪ್ಟ್ ಅಂದ ತಕ್ಷಣ ನೆನಪು ಪ್ರವೀಣ್ ಜೈನ್ ಬಾರೋಲಿ. ಜಗಣ್ಣ ಇದ್ರ ಮಗ ಲಾಸ್ಟ್ ವೀಕ್ ಪಿಜ್ಜಾ ಹಿಡ್ಕೊಂಡು ಹಿಂಗ್ ಹೋಗಿ ನೋಡ್ಬಿಟ್ಟು ರೋಡಲ್ಲಿ ಹೋಗ್ಬೇಕಾದ್ರೆ ಜನ ಎಲ್ಲ ಪೈಲ್ಸ್ ಮನೋರ ಅಂತಾರೆ ಗೊತ್ತವ್ರೆ. ಬರ ರಿಯಾಕ್ಷನ್ ಕೊಡು. ನಿಂಗಿದು ಬೇಕಿತ್ತ ಮಗನೇ, ನಮ್ ಸ್ಕಿಟ್ ಅಲ್ಲಿ ಡೈರೆಕ್ಟರ್ ಅಂತೇಳಿ ಮರ್ಯಾದೆ ಕೊಟ್ವಿ, ಎಲ್ಲ ಹಾಳು ಮಾಡ್ತಾರೆ. ಶಿವನೇ ನೋಡಿ, ನಾನು ಆಕ್ಷನ್ ಹೇಳಿದ ತಕ್ಷಣ ನೀವು ಹೂ ಕೊಡ್ಬೇಕು ಅಷ್ಟೇ. ಓಕೆ ಓಕೆ ಪೊಸಿಷನ್ ಓಕೆ ಓಕೆ. ಅಸಿಸ್ಟೆಂಟ್ ಸರ್. ಸ್ವಲ್ಪ ಜೂನಿಯರ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಹಾಕೋ. ಜೂನಿಯರ್ ಸಂತು, ಜೂನಿಯರ್ ಮನೋಹರ ಬಂದ್ರು. ರೆಡಿ ಅಸಿಸ್ಟೆಂಟ್ ರೆಡಿ ಸರ್, ರೆಡಿ ರೋಲ್ ಸರ್. ರೋಲಿಂಗ್ ಅಂಡ್ ಆಕ್ಷನ್. ಅಮ್ಮ ಏನ ಮಾಡ್ತಾಳೆ? ಅಲ್ಲಿ ನೋಡಿ ಅಲ್ಲಿ. ಹಲೋ ಮೇಡಮ್, ಏನ್ ಮಾಡ್ತಿದ್ದೀರಾ? ನಮ್ದು ಸೌತೆಕಾಯ್ದು ಲಾರಿ ಬರ್ತಾ ಇತ್ತು ಸರ್, ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಆ ಕಡೆ ಕಾಯ್ದು ಹೋಯ್ತು ಸರ್ ಲಾರಿ. ಬಸ್ ಕಳಿಸ್ತೀನಿ, ಕುತ್ಕೊ ಹೊಂಟೈತಿಯಾ? ಮಲ್ಕೊಂಡ್ ಬಿಡ್ತದೆ. ನೀ ಸಿನಿಮಾದಲ್ಲಿ ಹೀರೋಯಿನ್, ನಾವು ನೀರ್ ಹಾಕಣಮ್ಮ. ಸೀನ್ ಮಾಡ್ರಿ. ಚಲೋ ಏ ಠೀಕ್ ಕರ್ಬೇ ಭಯ್ಯ. ಓಕೆ ರೆಡಿ ಸರ್, ರೆಡಿ ರೋಲಿಂಗ್ ಸರ್. ರೋಲಿಂಗ್ ಅಂಡ್ ಆಕ್ಷನ್. ಕರೆಕ್ಟ್ ಬರ ಹಿಂಗೆ ಅಯ್ಯೋ ನನ್ ಮಗ, ನೀ ಸಿನಿಮಾದಲ್ಲಿ ಹೀರೋ, ಅವ್ಳು ಹೀರೋಯಿನ್. ಅಷ್ಟೇ ಮಾಡ್ಬೇಕು. ಸಾರಿ ಸರ್, ಮಾಡ್ತೀನಿ ಸರ್. ಇವಾಗ ನೋಡಿ ಸರ್ ಹೆಂಗ್ ಕೈ ಕೊಡ್ತೀನಿ ಅಂತೇಳಿ. ಅರೆ ಸ್ವಲ್ಪ ಆಗ್ಯಾವ್. ರೆಡಿ ರೋಲಿಂಗ್ ಅಂಡ್ ಆಕ್ಷನ್. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಸರ್ ಅದು ಸೌತೆಕಾಯಿಗೂ ಲಾರಿ ಬರೋದಿತ್ತು ಸರ್. ಇರಿ ಸರ್, ಒಂದು ಬುಟ್ಟೆಗೆ ಇಳಿಸ್ಕೊಂಡ್ಬಿಟ್ಟು ಕಲೆಕ್ಷನ್ಗೆ ಮಾಡ್ಕೊಂಡ್ಬಿಡ್ತೀನಿ. ಹಲೋ, ದಿಲೀಪಣ್ಣ, ಡಿಕೆಟಿ ಸ್ಟಾರ್ಟ್ 30 ದಿವಸ. ಬರ್ತೀನಿ. ಹೆಸರು ಕೊಡಿ ಆಯ್ತಾ? ನಂದು ಹೆಸರು ಕೊಡಿ. ನಾನ್ ನಾಳೆಯಿಂದ ಬರಲ್ಲ. ಡಿಕೆಟಿ ಸ್ಟಾರ್ಟ್. ಏನ್ ಮಾಡ್ತೀಯಾ? ವೆರಿ ಸಿಂಪಲ್ ಸರ್, ಹೋಗಿ ಕೂತ್ಕೊಳ್ಳೋದು. 1,000 ಫಿಕ್ಸು. 1,000 ಅಲ್ಲ ಕಣೋ, ನೀನ್ ಈ ಸಿನಿಮಾ ಹೀರೋ. ನಿನ್ಗೊಂದ್ ಕ್ಯಾರವನ್ ಇದೆ, ಸೆಪರೇಟ್ ಆಗಿ ಊಟ ತಿಂಡಿ ಇರುತ್ತೆ. ಸರ್ ಅದೇನು ಬೇಡ ಸರ್, 4 ಗಂಟೆ ರೆಡಿಯಾಗಿ ರೋಡಿ ಕಾಲಿಟ್ರೆ ಸಾಕು, ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಹಾಗೆ ಒಂದು ಮ್ಯೂಸಿಕ್ ಬರುತ್ತೆ. ಸೀನ್ ಹೋಗೋಣ ಸರ್. ಮೇಡಮ್ ಸೀನ್ ಹೋಗೋಣ. ಪ್ಲೀಸ್ ನನಗೆ ಮೊದ್ಲೇ IBP ಅಂತ ಡಾಕ್ಟರ್ ಹೇಳ್ಬಿಟ್ಟವ್ರೆ ಕಣ್ರ. ಯಾವಾಗಿಂದ? ನಿಮ್ಮಂತ ನನ್ನ ಮಕ್ಕಳು ಸಿಕ್ತಾಗ್ಲಿಂದ. ರೆಡಿ ಸರ್. ಆಕ್ಷನ್. ಒಂದ್ ಸೀನ್ ಮಾಡಕ್ಕೆ ಇಷ್ಟೊತ್ತಾಗೋಯ್ತು. ಸೂಪರ್ ಮಾಡಿದ್ರೆ ಇವಾಗ ಲಾಸ್ಟ್ ಸೀನ್ ಮೇಡಮ್. ಸಿಂಪಲ್ ಡೈಲಾಗ್. ಬುಸ್ನಾಗ ಉಸ್ನಾಗ ಎಸ್ನಾಗ ಡೈಲಾಗ್ ಬೋಲ್ತಾ ಮೈ. ಮೇಡಮ್ ಸ್ವಲ್ಪ ಪೇಮೆಂಟ್ ಕೊಡ್ತೀನಿ. ಪೇಮೆಂಟ್ಗೆ ದೇತಾ? ಓಕೆ ರೆಡಿ ರೋಲೆ. ರೆಡಿ ಸರ್. ಆಕ್ಷನ್. ಇದು ಮೋಹನ್ ಕಟೀಲ್ಗೆ ಲಾರಿ ಸೌಂಡು. ಪಕ್ಕ 5 kg ಸೌತೆಕಾಯಿಗೆ ತಗೊಂಡದ್ದು ಬ್ಯಾಲೆನ್ಸೇ ಕೊಟ್ಟಿಲ್ಲ. ಏನ್ ಮಾಡ್ತಿದ್ರಿ? ಹೋದವರ ಮೋಹನ್ ಕಟೀಲ್ದು ಬಂದು 5 kg ಸೌತೆಕಾಯಿ ತಗೊಂಡೋಗಿ ಬ್ಯಾಲೆನ್ಸ್ಗೆ ಕೊಟ್ಟಿಲ್ಲ. ಈಗ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಟೈರೋ ಬೈ. ಏನ್ ಮೋಹನ್ ಕಟೀಲ್ ಅವ್ರೇನ್ ಚಂದ್ರಗ್ರಹದಿಂದ ಬಂದಿದ್ರು, ಮತ್ತೆ ಸಿಗೋದಿಲ್ವಾ ಮೇಡಮ್? ಎಲ್ಲಿ ಗೊತ್ತವನ?
ಹಲೋ ಅಮಲಣ್ಣ ಹೇಳಿ, ತಾಳಿಪಟ್ಟ 2ಗ 30 ದಿವಸ 1,00,000 ಪೇಮೆಂಟ್ ಭಟ್ರಿಗೆ ಹೇಳಿ ನಾನೇ ಜೂನಿಯರ್ ಆರ್ಟಿಸ್ಟ್, ತಲೆನೇ ಕೆಡ್ಸ್ಕೊಬೇಡಿ ಅಂತೇಳಿ. ಬಂದೆ ಈಗ ಹೊಡಿ. ನಾನ್ ಮೊದ್ಲೇ ಹೇಳ್ದೆ ಈ ಜೂನಿಯರ್ ಗಳ ಸವಾಸ ಬೇಡ, ಅವ್ರನ್ನ ಹಾಕೊಂಡ್ ಮಾಡೋದ್ ಬೇಡ, ಬೇರೆ ಹೀರೋ ಕರ್ಕೊಂಡ್ ಬನ್ನಿ ಅಂತ. ಜೂನಿಯರ್ ಹಾಕೊಂಡ್ ಜೂನಿಯರ್ನ ಹೀರೋ ಮಾಡ್ತೀನಿ ಅಂತ ಹೇಳಿ ಇವನ್ ಹಾಕೊಂಡ್ರಿ. ಅನುಭವಿಸಿ ಈಗ. ಏಯ್, ಜೂನಿಯರ್ ಆರ್ಟಿಸ್ಟ್ ನ ಅಷ್ಟು ಕೇವಲ ನೋಡ್ಬೇಡ ಕಣ. ಒಂದು ಸಿನಿಮಾಗೆ ಹೀರೋ ಹೀರೋಯಿನ್ ಎಷ್ಟು ಮುಖ್ಯನೋ ಜೂನಿಯರ್ ಆರ್ಟಿಸ್ಟ್ ಅಷ್ಟೇ ಮುಖ್ಯ. ಇವತ್ ನಮ್ ವೇದಿಕೆನೆ ನೋಡು, ಅವ್ರು ಯಾರು ಇಲ್ದೆ ಒಂಥರ ಬಿಕೋ ಅನ್ನಿಸ್ತಾ ಇದೆ. ಈ ಪ್ಯಾಂಡಮಿಕ್ ಡೇಸ್ ಎಲ್ಲ ಮುಗ್ದು ಅವ್ರೆಲ್ರು ಬಂದು ನಮ್ ಸ್ಕಿಟ್ ನ ನೋಡಿ ಹೊಟ್ಟೆ ತುಂಬಾ ನಕ್ಕಿ ನಮ್ಗೆಲ್ಲ ಎನರ್ಜಿ ಪಾಸ್ ಮಾಡೋ ದಿನ ಬೇಗ ಬರ್ಲಿ ಅಂತ ಆ ದೇವರಲ್ಲಿ ಬೆಳ್ಕತೀನಿ. ಓಕೆ ಬಾಲಿ ಜೋಶೋ. ಯೂಶಲಿ ಶೂಟಿಂಗು, ಸಿನಿಮಾ, ಈ ಆಕ್ಟ್ ಅಂತಂತೂ ನಮ್ಮ ಸ್ಟೇಜ್ ಮೇಲೆ ಸೂಪರ್ ಹಿಟ್ ಅನ್ನೋದು ಕಟ್ಟಿಟ್ ಬುತ್ತಿ. ಇವತ್ತು ಅದನ್ನ ಪ್ರೂವ್ ಮಾಡಿದ್ದಾರೆ ಮನು ಅಂಡ್ ತಂಡ. ಸೂಪರ್, ಫ್ಯಾಂಟಾಸ್ಟಿಕ್. ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ರಕ್ಷಿತಮ್ಮೆ, ಯಾರ್ ಗೆಟಪ್ ಇಷ್ಟ ಆಯ್ತು? ಶೂಟಿಂಗ್ ಏನ್ ಇಷ್ಟ ಆಯ್ತು? ಸದಾ ಬಿಟ್ರೆ ಇನ್ಯಾರು ಇಷ್ಟ ಆಗಕ್ ಸಾಧ್ಯ? ಈ ತರ ಗೆಟಪ್ ಹಾಕೋ ಬಂದ್ರೆ ಸೂಪರ್. ಸೊ ಅಕಾರ್ಡಿಂಗ್ ಟು ಮೀ ಇವತ್ತು ಗೆಟಪ್ ಹಾಕಿದ್ ತುಂಬಾ ಚೆನ್ನಾಗಿತ್ತು. ಸದಾ ಆಕ್ಚುಲಿ ಇಂಪ್ರಾಂಪ್ಟು ಹೊಡೆದಿಲ್ಲ, ಅವ್ನ್ ಮಧ್ಯದಲ್ಲಿ ಬಂದ್ ಹೇಳ್ದ ಏನೋ ಕಾನ್ಸಂಟ್ರೇಟ್ ಮಾಡೋಣ. ಐ ಥಿಂಕ್ ಇಟ್ ವಾಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್, ಬಿಕಾಸ್ ಅದು ಆಕ್ಚುಲಿ ವರ್ಕ್ ಆಗುತ್ತೆ. ಅಂಡ್ ಸದಾ ನನಗೆ ಆನೆಸ್ಟ್ಲಿ ಇವ್ರ 3 ಜನ ಕಾಂಬಿನೇಷನ್, ಉದಯ್, ರಘು ಅಂಡ್ ಮನು, ಐ ಥಿಂಕ್ ದಟ್ ವರ್ಕ್. ಭಟ್ರೆ ಏನ್ ಹೇಳ್ತೀರಿ? ಯಾರು ಅನುಪಮ ಲಾವಣ್ಯವತಿ ಬಗ್ಗೆ ಮಾತಾಡ್ತಿದ್ಯಾ? ಅನುಪಮ ಲಾವಣ್ಯವತಿ, ಅನುಪಮ, ಲಾವಣ್ಯ, ಚಕ್ಕೆ, ಲವಂಗ ಎಲ್ಲ. ಸದಾ ಅವನು ಹೆಂಗ್ ಬಂದ್ರು ಒಂದು ಎನರ್ಜಿ ಫಾರ್ಮ್ ಮಾಡ್ತಾನೆ. ಖುಷಿ ಕಣ, ನೀನ್ ನೋಡೋದೇ ಒಂದು ಖುಷಿ. ಆಮೇಲೆ ಜೂನಿಯರ್ ಆರ್ಟಿಸ್ಟ್ಗಳು ಅಂತ ಅಂದ್ರೆ ಎಕ್ಸ್ಟ್ರಾಸ್ ಅಂತ ಕರಿತೀವಿ. ಹೀರೋ ಹೀರೋಯಿನ್ ಕುಣಿತಿರ್ತಾರೆ, ಇಲ್ಲ ಮಾತಾಡ್ತಿರ್ತಾರೆ, ಮಾರ್ಕೆಟ್ ಪ್ಲೇಸ್ ಅಲ್ಲೆಲ್ಲ ಓಡಾಡಕ್ ಚೆನ್ನಾಗ್ ಬೇಕಲ್ಲ, ಅವ್ರನ್ನ ಜೂನಿಯರ್ ಆರ್ಟಿಸ್ಟ್ ಅನ್ನೋ ತರ. ಅವರು ಸದರ ಅಲ್ಲ, ಅವರು ಸುಮಾರು ಜನ ಫೈನಾನ್ಷಿಯರ್ಸ್ ಆಗಿದ್ದಾರೆ, ಪ್ರೊಡ್ಯೂಸರ್ಸ್ ಆಗಿದ್ದಾರೆ ಆ ಜೂನಿಯರ್ ಆರ್ಟಿಸ್ಟ್ ಗಳಲ್ಲಿ. ಏನು ದಿಕ್ಕು ತೋಚದೆ ಸ್ವಾಮೀಜಿಗಳಾದವ್ರು ಇದ್ದಾರೆ. ತುಂಬಾ ಸಿನಿಮಾನ ಆರಾಮಾಗಿ ನೋಡೋ ವರ್ಗ ಅದು, ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರು. ಅದನ್ನ ಸೂರಿಗೆ ಕೊಟ್ಟಿದ್ದು ಇಂಟ್ರೆಸ್ಟಿಂಗ್ ಅನಿಸ್ತು ನಂಗೆ. ಸಿನಿಮಾ ಸ್ಕಿಟ್ ಯಾವತ್ತು ರಾಂಗ್ ಆಗೋದಿಲ್ಲ. ಸಿನಿಮಾದಲ್ಲಿ ತುಂಬಾ ಕಾಲೆಳೆಯೋ ವಿಷಯಗಳಿರುತ್ತೆ. ಕುಣಿತ ಚೆನ್ನಾಗಿತ್ತು ನಿಮ್ದು. ಇನ್ನ ಮಿಕ್ಕಿದವೆಲ್ಲ ಬಂದು ಹೋಗೋ ಪಾತ್ರಗಳು, ಚಿಕ್ಕ ಪುಟ್ಟ ಪಾತ್ರಗಳು, ಅವು ಕೈಲಾದಷ್ಟು ಪಂಚು ಹೊಡೆದ್ರು. ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಬಂದು ವಾಪಸ್ ಹೊರಟೋಯ್ತು. ಥ್ಯಾಂಕ್ ಯು. ಓಕೆ, ಜಗಣ ಹೇಳಿ. ಕಲಾವಿದರು ಎಲ್ಲರೂ ಸ್ಟೇಜ್ ಮೇಲೆ ಬಹಳ ಅದ್ಭುತವಾಗಿದ್ದಾರೆ. ಇವತ್ತು ಅವ್ರು ತಗೊಂಡಂತ ವಿಷಯ ಬಂದು ಜೂನಿಯರ್ ಆರ್ಟಿಸ್ಟ್. ನನ್ನ ಜೀವಿತಾವಧಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳ ಜೊತೆನೆ ಬೆಳೆದು ಬಂದವು ನಾನು. ಸಾವಿರಾರು ಜನ ಜೂನಿಯರ್ ಆರ್ಟಿಸ್ಟ್. ಇವಾಗ ಅವ್ರು ಹೇಳಿದ ಕತೆ ಏನು ಅಂದ್ರೆ, ಒಂದು ಜೂನಿಯರ್ ಆರ್ಟಿಸ್ಟ್ ಇದ್ರೆ ಹೆಂಗೆ ಅನ್ನೋದು ಎಲ್ಲ ಹೇಳುದು. ದಟ್ಸ್ ಆಲ್ ಗಾನ್ ಸ್ಟೇಜ್. ಇನ್ ಮುಂದೆ ಎಲ್ಲ ಜೂನಿಯರ್ಸ್ ಜನಗಳ ಜೊತೆ ಮಿಕ್ಸ್ ಆಗೋದು, ಕೂತ್ಕೊಳ್ಳೋದು, ಮಾತಾಡೋದು, ಇದೆಲ್ಲವೂ ನಿಧಾನಕ್ಕೆ ದೇವರು ಎಲ್ಲರಿಂದ ಕಿತ್ಕೊ ಹೊಟ್ಟೋಯ್ತು. ಇವತ್ತು ಯಾರು ನೋಡು, ನಮ್ಮ ಮಧ್ಯಾಹ್ನ 2 ಕನ್ನಡಿ ಇಟ್ಟಿದೀವಿ. ಈಗ ಈ ಅಮ್ಮ ಮಧ್ಯ, ಆ ಭಟ್ರ ಮಧ್ಯ ನಾವು ಕನ್ನಡಿ ಇಟ್ಕೊಂಡ್ ಬದುಕ್ತಾ ಇದೀವಿ. ಅಂದ್ರೆ ಎಂಥ ದರಿದ್ರ ಜೀವನಕ್ಕೆ ಒಬ್ಬ ಮನುಷ್ಯ ಕಾಲಿಟ್ಟ ಅಂದ್ರೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಬಿಡಿ ನಮ್ಮ ಮನುಷ್ಯರ ಯೋಗ್ಯತೆಗಳು ಏನೇನಾಗೋಯ್ತು, ಮುಗಿದೋಗಿದೆ. ಹಂಗಾಗಿ ಎಲ್ಲ ನೆನ್ಸ್ಕೊಳಕ್ ಚೆನ್ನಾಗಿರುತ್ತೆ ಅಷ್ಟೇ. ಜೂನಿಯರ್ಸ್ ಇದ್ರೆ ಅವ್ರಿದ್ರು ಪಾಪ ಎಷ್ಟು ಚೆನ್ನಾಗಿತ್ತು. ನಮ್ ಶೋ ಸ್ಟಾರ್ಟ್ ಆದಾಗ 4-5 years ಬ್ಯಾಕ್ ಚಪ್ಪಾಳೆ ಹೊಡಿಯೋ ಇಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿತ್ತು ಅದೆಲ್ಲ ನೋಡಕ್. ಇಲ್ವೇ ಇಲ್ಲ ಪಾಪ, ಅವರೆಲ್ಲ ಹೊರಟೋದ್ರು. ಹಾಗೆ ಬೇರೆ ಬೇರೆ ಏನೇನೋ ಕೆಲಸ ಮಾಡ್ಕೊಳಂತ. ಈಗ ಕಿನ್ನಾಳ ಪಾಪ ಅವನು ಆಕ್ಚುಲಿ ಚೆನ್ನಾಗಿ ಕಂಡ. ಇವತ್ತು ಎಷ್ಟು ಚೆನ್ನಾಗಿ ಬಂದ. ಅವನು 2-3 ಸರಿ ಬಂದ್ರು ಫಸ್ಟ್ ಕ್ಲಾಸ್ ಆಗಿ ಕಾಣಿಸ್ದ. ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ದ. ಅವನು ಇಸ್ ಟ್ಯಾಲೆಂಟೆಡ್ ಅಂತ 1 second. ಸೂರ್ಯ ಅವನು ಟ್ಯಾಲೆಂಟೆಡ್ ಫೆಲೋ. ಅವನು ಯಾವ್ದು ಇರ್ಲಿ ಇಲ್ದೆ ಹೋಗ್ಲಿ ಜೀವ ತುಂಬಿರ್ತಾನೆ. ರಘು ಡಿಡ್ ವೆಲ್. ಯಮ್ಮ ಪಾಪ ಅವಳು ಸಿಕ್ಕಿದ ಗ್ಲಾಮರ್ ರೋಲ್ ಚೆನ್ನಾಗಿ ಮಾಡಿದ್ನು. ಇದ್ರಲ್ಲಿ ಆಕ್ಚುಲಿ ಚೆನ್ನಾಗಿ ಇಷ್ಟ ಆಗೋನು ಇವನು ಇಷ್ಟ ಆದ. ಸದಾ ಚೆನ್ನಾಗಿ ಮಾಡ್ದ, ಆಕ್ಚುಲಿ ಚೆನ್ನಾಗಿ ಮಾಡ್ದ. ಓಕೆ, ಒಂದು ಶೂಟಿಂಗ್ ನಲ್ಲಿ ಏನೇನೆಲ್ಲ ಆಗ್ಬೋದು ಅನ್ನೋಂತ ನಮ್ಮ ಸೂಪರ್ ಹಿಟ್ ಫಾರ್ಮುಲಾ ಇದನ್ನೇ ಇಟ್ಕೊಂಡು ಮನು, ಸದಾ ಅಂಡ್ ರಘು, ನಮ್ಮ ಸೂರ್ಯ ಎಲ್ಲ ಒಂದು ಒಳ್ಳೆ ಆಕ್ಟ್ ನ ಮಾಡಿದ್ರು. ಜಡ್ಜಸ್ ಇಂದ ಒಳ್ಳೆ ಟಿಪ್ಸ್ ಕೂಡ ಸಿಕ್ತು. ಫ್ಯಾಂಟಾಸ್ಟಿಕ್, ಕೀಪ್ ಇಟ್ ಅಪ್, ಆಲ್ ದ ಬೆಸ್ಟ್. ಜೋಶ್ ಬರ್ಲಿ. ಈ ಜಗತ್ನಲ್ಲಿ ಮನೆ, ಮಠ, ಬಟ್ಟೆ, ಬರೆ, ಪಾತ್ರೆ, ಪಗಡ, ಕಾರು, ಬಸ್ಸು, ಚೇರು, ಕುರ್ಚಿ ಅಷ್ಟೇ ಯಾಕೆ, ಕೊನೆಗೆ ಸತ್ತಾಗ ಶವ ಇಡೋ ಬಾಕ್ಸ್ ಕೂಡ ಇವತ್ತು ಬಾಡಿಗೆಗೆ ಸಿಗುತ್ತೆ. ಆದ್ರೆ ಅಪ್ಪ ಅಮ್ಮ ಮಾತ್ರ ಬಾಡಿಗೆಗೆ ಸಿಗಲ್ಲ. ಆದ್ರೆ ಇಲ್ಲೊಬ್ಬ ಶ್ರೀಮಂತ ಊರೆಲ್ಲ ಹುಡುಕಿ ಬಾಡಿಗೆ ಅಪ್ಪ ಅಮ್ಮನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಆ ಬಾಡಿಗೆ ಅಪ್ಪ ಅಮ್ಮನ ಜೊತೆ ಈ ಬಾಡಿಗೆ ಮಗನ ರಿಲೇಶನ್ಶಿಪ್ ಹೇಗಿರುತ್ತೆ, ಕೊನೆಯವರೆಗೂ ಜೊತೆ ಆಗಿರುತ್ತಾ ಇಲ್ಲ 3 ದಿನಕ್ಕೆ ಬಿಟ್ಟು ಹೋಗ್ತಾರ ಅಂತ ನೋಡ್ಕೊಂಡ್ ಬನ್ನಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಉಡುಪಿಯ ರಾಕೇಶ್, ರಾಯಚೂರಿನ ಚಿದಂಬರ, ಮೂಡಿಗೆ
ತರೀಕೆರೆ ದಿವ್ಯಾ, ರಾಮದುರ್ಗದ ಅಪ್ಪಣ್ಣ, ಮುರುಗೋಡಿನ ಸಂಜು ಬಸಯ್ಯ, ಬೆಂಗಳೂರಿನ ಮಿಮಿಕ್ರಿ ರಾಜು, ಬೆಳ್ತಂಗಡಿಯ ಹಿತೇಶ್, ಮಂಡ್ಯದ ಮಿಂಚು ಹಾಗೂ ಶಿವಾನಂದ ಸೇಂದಗೆ. ಆಕಾಶನೆ ಅದರಿಸುವ, ಈ ಭೂಮಿನ ಪಳಗಿಸುವ. ನನ್ನ ಹೆಸರು ಕೆಕೆ ಕೋಟಿ ಕುಮಾರ್. ನನ್ನ ಹತ್ರ ಎಷ್ಟು ಆಸ್ತಿ ಇದೆ ಅಂದ್ರೆ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕವರೆಗೂ ಕೂತುಂಡು ಕರಗದಷ್ಟಿದೆ. ಸರ್, ಈ ಕೋ ಅಂದ್ರೆ ಕೋಟಿ, ಕೋ ಅಂದ್ರೆ ಕುಮಾರ್, ಕೋಟಿ ಕುಮಾರ್ ನಂಗೆ ಹೇಳಿ ಮಾಡಿದಂಗಿದೆ ಕಣ ಹೆಸರು. ಸರ್, ಈ ಕೋಟಿಗಿಂತ ಕೋತಿ ಅನ್ನೋದು ನಿಮಗೆ ಕರೆಕ್ಟ್ ಸೆಟ್ ಆಗ್ಬೋದು ನೋಡಿ. 10 ಲಕ್ಷ ಚೆಕ್ಕು. ಬಟ್ ನಿಮ್ಗೆ ನಿಮ್ ಸೆಟ್ ಅಲ್ಲಿ ಜಾಸ್ತಿ ಸಿಟ್ಟು ಬಂದ್ರೆ ಏನ್ ಮಾಡ್ತೀರಾ? ಸ್ಕ್ರಿಪ್ಟ್ ತಗೊಂಡು ಹೊಡಿತೀರಾ, ಪೆನ್ ತಗೊಂಡು ಹೊಡಿತೀರಾ. ಇನ್ನೂ ಜಾಸ್ತಿ ಸಿಟ್ಟು ಬಂದ್ರೆ ಮೆಟ್ಟು ತಗೊಂಡು ಹೊಡಿತೀರಾ. ಆದ್ರೆ ನಾನು 10 ಲಕ್ಷ ಚೆಕ್ ಬರೆದು ಹೊಡಿತೀನಿ. ಇದು ನನ್ನ ಲೆವೆಲ್. ಸರ್, ಈ ತರ ಚೆಕ್ ಅರ್ಧ ಕೊಡೋ ಬದಲು ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೋಬಹುದಲ್ವಾ? ರಂಜಿತ ಮೇಡಮ್, ಈ ನನ್ ಮಗನ್ ನೋಡ್ತಾ ಇದ್ರೆ ನನ್ ಜೊತೆ ಇದ್ದೇ ಕೋಟ್ಯಾಧೀಶ್ವರ ಆಗೋ ತರ ಅಂತೆ. ನೀವು ಚೆಕ್ ಅರ್ಧ ಬೆಗ್ಗರ್ ಆಗ್ತೀರಾ ಅನ್ಸುತ್ತೆ. ಸಾರಿ ಸರ್, ಇನ್ನೇನ್ ಸರ್? ಅಲ್ಲ, ಈ ಚೆಕ್ ಕೊಡೋ ಬದಲು ಕಿಟ್ಟು ದಾನ ಗೀನ ಮಾಡಿದ್ರೆ ಒಳ್ಳೇದಲ್ವಾ? ಮತ್ತೇನ್ ಮುಖ ನೋಡ್ತಿದ್ದೆ? ತಗೊಂಡ್ ಬಾ. ಎಲ್ಲ BPL ಕಾರ್ಡ್ ಇರೋರೆಲ್ಲ ಬನ್ನಿ, ಲೈನಲ್ಲಿ ಬನ್ನಿ. ಇವನೇನು ಚೊಂಡ್ಕೊಂಡ್ ಬರ್ತಿದ್ದಾನೆ ಸರ್. ಇದು ಹೈಫೈ ಸ್ವಿಚ್ ಆಫ್ ಪರ್ಫಾರ್ಮೆನ್ಸ್ ಸರ್. ಹೈಫೈ ಸ್ವಿಚ್ ಆಫ್ ಪರ್ಫಾರ್ಮೆನ್ಸ್. ಯಾಕೆ ಸರ್? ಮನೆ ಅಂದವಾಗಿ ಕಾಣುತ್ತಲ್ಲ ಅದಕ್ಕೆ. ಒಂಚೂರು ಮಾಸ್ಕ್ ತೆಗಿಯೋ. ಬೇಡಣ್ಣ, ಯಾಕೆ? ನಾನ್ ಸಂತು. ಇನ್ನೊಂದು ತಗೊಂಡು ಇವನೇನು ಮೇಕೆ ಎಲ್ಲ ಓದ್ಕೊಂಡ್ ಬರ್ತಿದ್ದಾನೆ ಸರ್. ಇದು ಡಾಜರ್ ರಿಟರ್ನ್ ಆಫ್ ಪರ್ಫಾರ್ಮೆನ್ಸ್. ಅದು ಟೀಮ್ ಗಲ್ವೇನೋ ಕೊಡೋದು ಸರ್. ನೀವು ಚೆನ್ನಾಗಿ ಮಾಡಿದ್ರೆ ನಮ್ ಟಿವಿಗೆ ಬರುತ್ತೆ. ಮತ್ತೆ ನೀನ್ ಗೆಣಸ್ ಕೇಳಕ್ಕಿರೋದಾ? ಏನ್ ನಿನ್ನ ಹೆಸರು? ಸುತ್ಲಿಪುರದಲ್ಲಿ ಕಾಳೆ ಸದನಂದ. ಸುಕ್ಲಿಪುರನ? ಅಯ್ಯೋ, ಸುಲ್ತಾನ್ಪುರ. ತಗೊಂಡು ಇವನ್ ಇಷ್ಟು ದಾನ ಮಾಡೋಣ ಅಂದ್ರೆ ಏನ್ ಅನ್ಕೊಂಡಿದ್ರಿ? ಅವನ್ಗೆ ಬೇಕಾ ಬಿಟ್ಟಿದೆ, ಆದ್ರೆ ಅಪ್ಪ ಮೇಲೆ ಅವನೊಬ್ಬ ಅನಾಥ. ನನ್ನ ಆತ ಅಂದ್ರು ನಾನು ತಡ್ಕೋತೀನಿ. ಅನಾಥ ಅಂದ್ರೆ ಕೆಳಗಡೆಯಿಂದ ಉರಿಯುತ್ತೆ ಕಣು. ನನ್ಗೂ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ರು ಇದ್ದಾರೆ ಕಣು. ಬೆಳಿಗೊತ್ತಿಗೆ ಮನೆಗೆ ಬರ್ತಾರೆ, ಆವಾಗ ಬಂದ್ ನೋಡು. ಸುಕ್ಲಿಪುರ ಅಂತೆ, ಸುಕ್ಲಿಪುರ. ಸರ್, ಅವ್ರಿಗೆ ಯಾಕೆ ಹೊಡಿತೀರಾ ಸರ್? ಅವ್ರು ಹೇಳೋದು ನಿಜ ಇದೆ. ನಿಮ್ಮ ನಿಜವಾದ ಅಪ್ಪ ಅಮ್ಮನ ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀರಾ. ಈಗ ಅಪ್ಪ ಅಮ್ಮನ ಹೆಂಗ್ ಕರ್ಕೊಂಡ್ ಬರ್ತೀರಾ? ನೋಡಿ ಸರ್, ಮನೆಯಿಂದ ಆಚೆ ಹೋದ್ರೆ ನಿಮ್ ಬಾಯಿಗೆ ಮಣ್ಣು ಹಾಕಕ್ಕೆ ತುಂಬಾ ಜನ ಇದ್ದಾರೆ. ಮನೆಗೆ ಬಂದ್ರೆ ನಿಮ್ ಬಾಯಿಗೆ ಅನ್ನ ಹಾಕೋಕೆ ಯಾರಿದ್ದಾರೆ ಸರ್? ಯಾಕಿದ್ ಸರ್ ಇಂತ ಬಾಳು? ಯಾಕೆ ಬೇಕು ನಿಮಗೆ? ನನ್ನ ಮಗನಿಗೆ ಎಡಗೈಲಿ ಬಾಯಿ ಹೊಡಿತೀನಿ ಈಗಲೇ ಮೆಸೇಜ್ ಕೊಟ್ರೆ. ನನ್ನ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ ಕಣೋ. ಅವ್ರನ್ನೀಗ ಮನೇಲಿ ಇಟ್ಕೊಂಡ್ರಿ ಅವ್ರನ್ನ ಇಲ್ಲಿ ನೋಡ್ಕೋಬೇಕು. ಇನ್ನು ರೋಗ ಅದು ಇದು ಬಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ನೋಡ್ಕೋಬೇಕು. ಇದೆಲ್ಲ ನನಗೆ ಸೂಟ್ ಆಗಲ್ಲ ನೋಡು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಒಂದು ಇರುತ್ತೆ. ಡ್ಯಾಡಿನ ಕರಿ. ಯಾರು ಇಲ್ಲ ಅಂತ ಡ್ಯಾಡಿ ಎಲ್ಲಿಂದ ಕರೆಯೋದು ಸರ್? ಡ್ಯಾಡಿ ಇಡಿಯಟ್, ಗೂಗಲ್ ಡ್ಯಾಡಿ. ಗೂಗಲ್ ಡ್ಯಾಡಿ ಇಂದಿರಾ ನಗರದಲ್ಲಿ ಇದ್ದಾರೆ ಇಲ್ಲಿ. ಹಲೋ ಮಮ್ಮಿ ಡ್ಯಾಡಿ ರಿಟೇಲ್ ಸೆಂಟರ್, ಐ ವಿಲ್ ಕಮಿಂಗ್ ಸೂನ್. ಓಕೆ ಓಕೆ, ನಿಂಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಬಾ ಬಾ ಬಾ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಸುನೀಲ ಅಂತ. ನಮ್ಮ ಅಂಗಡಿ ಹೆಸರು ಸಂಬಂಧಗಳ ಮಾರಾಟದ ಅಂಗಡಿ ಅಂತ. ನಮ್ಮ ಅಂಗಡಿಲಿ ಸಂಬಂಧಗಳನ್ನ ಮಾರಾಟ ಮಾಡೋದ್ರ ಜೊತೆಗೆ ಸಂಭ್ರಮಿಸ್ತೀವಿ. ಎಲ್ಲರೂ ಪಾತ್ರೆ ಅಂಗಡಿಲಿ ಪಾತ್ರೆ ಮಾರೋದ್ ನೋಡಿದೀರಾ, ಬಟ್ಟೆ ಅಂಗಡಿಲಿ ಬಟ್ಟೆ ಮಾರ್ತಾರೆ. ಆದ್ರೆ ನಮ್ಮ ಅಂಗಡಿಲಿ ಸಂಬಂಧಗಳನ್ನ ಮಾರಾಟ ಮಾಡ್ತೀವಿ. ಈ ಫಾಸ್ಟ್ ಫುಡ್ ಕಾಲದಲ್ಲಿ ಎಲ್ಲಾನು ಬಾಡಿಗೆಗೆ ಬೇಕು, ಬಾಡಿಗೆಗೆ ಬೇಕು, ಬಾಡಿಗೆಗೆ ಬೇಕು ಅಂತಾರೆ. ಅದಕ್ಕೆ ನಮ್ಮ ಅಂಗಡಿಲಿ ಸಂಬಂಧಗಳನ್ನ ಮಾರಾಟ ಮಾಡ್ತಾ ಇದೀವಿ. ಇನ್ನು ನಮ್ಮ ಅಂಗಡಿಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅತ್ತೆ ಮಾವ ಅಣ್ಣ ತಮ್ಮ ನಿಮಗೆ ಯಾವ್ಯಾವ ಪಾತ್ರೆಗಳು ಬೇಕು ಎಲ್ಲಾನು ಬಾಡಿಗೆ ಸಿಗ್ತವೆ. ಬನ್ನಿ ಒಂದ್ಸಾರಿ ನಮ್ಮ ಅಂಗಡಿಲಿ ಯಾವ್ಯಾವ ಪಾತ್ರೆಗಳಿದಾವ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮಸ್ಕಾರ. ನೀವು ಏನಾಗ್ಬೇಕಾಗಿತ್ತು? ಫೋನ್ ಮಾಡಿದ್ದಲ್ವಾ? ಓ, ನೀವೇನಾ? ಬನ್ನಿ 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 ಬನ್ನಿ. ಹೇಳಿ ಸರ್, ಯಾರು ಬೇಕಾಗಿತ್ತು? ನಿಮ್ಗೆ ಏನ್ ಬೇಕಾಗಿತ್ತು ಹೇಳಿ. ನಂಗೆ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ ಬೇಕಾಗಿತ್ತು. ಅಷ್ಟೇ ಅಲ್ವಾ? ಬನ್ನಿ ಸರ್. ಇವರು ನಾನು ಅಪ್ಪನ ಪಾತ್ರ ಮಾಡ್ತೀನಿ. ಅಪ್ಪ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾನೋ ಆ ಕೆಲಸ ನಾನು ಮಾಡ್ತಾನೆ. ವೆರಿ ಗುಡ್.
ಇವರು ನಾನು ಅಮ್ಮನ ಪಾತ್ರಧಾರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅಮ್ಮ ಏನೆಲ್ಲ ದುಡಿತಾಳೋ ನಾನು ಅದನ್ನ ದುಡಿತೀನಿ. ಮೆಲೋಡಿ ಇವರು ನಾನು ತಂಗಿ ಪಾತ್ರ ಮಾಡ್ತಾ ಇದ್ದೀನಿ. ಅವ್ರು ತಂದಾಕ್ತಾರೆ, ನಾನು ತಿಂದಾಕ್ತೀನಿ. ಅದಕ್ಕೆ ಹೆಂಗಿರೋದು. ಇವರು ನಾನು ತಮ್ಮನ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಒಂಥರ ಡಸ್ಟ್ಬಿನ್ ಇದ್ದಾಗೆ, ನನ್ನನ್ನು ಹೇಗ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಆದ್ರೆ ರಾತ್ರಿಗೆ ಮಾತ್ರ ಬೇಕೇ ಬೇಕು. ಸರ್ ನೋಡಿ ಸರ್, ಇವತ್ತಿನ ಕೋಂಬೋ ಆಫರ್ ನಮ್ಮಲ್ಲಿ ಏನಿದೆ ಅಂದ್ರೆ ಅಪ್ಪ ಅಮ್ಮನ ತಗೊಂಡ್ರೆ ತಮ್ಮ ತಂಗಿ ಫ್ರೀ ಸರ್. ನಿಮ್ಗೆ ಯಾರು ಬೇಕು ಹೇಳಿ ಸರ್? ನಮ್ಗೆ ಇಷ್ಟೇ ಬೇಕು. ಇಷ್ಟೇ ಸಾಕ? ಫಿಕ್ಸ್ ಮಾಡಿ. ಗೋಡೌನ್ ಅಲ್ಲಿ ತುಂಬಾ ಜನ ಇದಾರೆ ಸರ್. ಅದು ಬೇಡ, ನಂಗೆ ಇಷ್ಟೇ ಸಾಕು. ಇವ್ರೇನಾ ರೆಡಿ ಸರ್? ಎಷ್ಟಾಗತ್ತೆ ಅಂತ ಏನು ಹೇಳಿಲ್ಲ. ನೋಡ್ರಿ, ಟೋಟಲ್ ವಾರಕ್ಕೆ 5 ಲಕ್ಷ ರೂಪಾಯಿ ಆಗುತ್ತೆ. ಅಡ್ವಾನ್ಸ್ ಆಗಿ 3 ಲಕ್ಷ ರೂಪಾಯಿ ಕೊಡಿ ಸರ್. ಓಕೆ, 1 ಮಿನಿಟ್. ಸರ್ 6 ಲಕ್ಷ ರೂಪಾಯಿ. 1 lakh ಟಿಪ್ಸ್ ಎಂಜಾಯ್. ಡ್ಯೂಟಿ ಟೈಮ್ ಹೇಳ್ರಿ ನಮ್ದು. ಮಾಮೂಲಿ ರೀ, 6 to 6 ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ರಿ. ನನಗೆ ಅಪ್ಪ ರೆಡಿ. ನಂಗೆ ಈ ತರ ಅಪ್ಪ ಬೇಡ, ಸ್ಟ್ರಾಂಗ್ ಡ್ಯಾಡಿ ಬೇಕು. ನಡಿ, ನಾವು ಮನೆಗೆ ಹೋಗೋಣ. ನಡಿಪ್ಪ. ಅಪ್ಪಯ್ಯ, ಇದೇ ನಮ್ಮ ಅರಮನೆ. ನಾನೀಗ ಅಪ್ಪನ ಪತ್ರ ಶುರು ಮಾಡ್ಲಾ? ನಂಗೆ 2 kg ಚಿಪ್ಸ್, 1 kg ಬೂಂದಿ, 2 kg ಚಿಕನ್ ಫ್ರೈ, 3 kg ಮಟನ್ ಫ್ರೈ, 6 ಲೀಟರ್ ಜ್ಯೂಸ್ ಬೇಕು. ಸರ್, ನನ್ನ ತಂಗಿಗೆ A to Z ಎಲ್ಲ ಫುಡ್ ತಂದಾಕೋ. ಓಕೆ ಸರ್. ಆನಂದಣ್ಣ, ಇದೇ ನನ್ನ ತುಂಬು ದಿಢೀರ್ ಕುಟುಂಬ. ಕರಿಯವನ್ನ ನನ್ನ ಅನಾಥ, ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತಲ್ಲ. ಕರಿಯವನ್ನ ಎಲ್ಲಿದ್ದಾನೆ ಶಿವ? ಸರ್ ಇಲ್ಲೇ ಇದೆ. ಕರಿಯೋ. ಸಾರ್ ಕರಿತಾ ಇದಾರೆ, ಎಲ್ಲೆಲ್ಲಿದ್ದಾರೆ, ಹೆಂಗಿದ್ರೆ ಹಂಗೆ ಬೇಗ ಬರ. ಅಯ್ಯೋ ಲೋಪರ್ ನನ್ನ ಮಕ್ಕಳ, ಅವಾಗ ಏನು ಅಂದ್ರಿ? ನಾನು ಅನಾಥ, ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂದ್ರಲ್ಲ. ನೋಡು ನನ್ನ ದಿಢೀರ್ ಕುಟುಂಬನ. ಇವರ ಬಿಸಾಕಿರೋ ಬ್ಯಾನರ್ ಅಲ್ಲಿ ಬಟ್ಟೆ ಹೊಲಿಸ್ಕೊಂಡ್ ಬಂದ ಅಂದ ಅಪ್ಪಯ್ಯ, ಒಮ್ಮೆ ರೌದ್ರ ರಸದಲ್ಲಿ ನಿನ್ನ ಮೀಸೆ ತಿರುಗಿಸಿ ಅಪ್ಪಯ್ಯ, ಈ ತರ ನಗ್ಬೇಡ, ನಂಗೆ ಭಯ ಆಗುತ್ತೆ. ತಮ್ಮಯ್ಯ, ಅಣ್ಣಯ್ಯ, ಒಮ್ಮೆ ನಿನ್ನ ವೀರ ರಸದಲ್ಲಿ ತೊಡೆ ತಟ್ಟಿ ತೋರ್ಸು. ನೀನ್ ತಟ್ಟ ಕೇಳಿದ್ದು ನಿನ್ ತೋಡೆ ಕಣ್ಣ, ನನ್ ತೋಡೆ ಅಲ್ಲ. ಹಂಗಮ್ಮ, ಬಾರಮ್ಮ ಈ ಕಡೆ. ಇವ್ರಿಗೆಲ್ಲ ನೀನೇ ಕರೆಕ್ಟ್. ನಿನ್ನ ಬಾಯಿಂದ 2 ನುಡಿ ಮೂತ್ರನ ಹಂಗೆ ಉದುರಿಸ್ಬಿಡು. ಇನ್ನೊಂದ್ಸಲ ನಮ್ಮ ನಿನ್ನ ಅನಾಥ ಅಂದ್ರೆ ಸಾಯಿಸ್ಬಿಡ್ತೀನಿ. ಸಂಜೆಗೆ ಕೇಳು ಅಡಿಯ, 35 ಮೊಟ್ಟೆ, 4 ಬಿರಿಯಾನಿ, 4 ಕಾಲ್ ಸೂಪು, 6 ಲೀಟರ್ ಜ್ಯೂಸ್ ಬೇಕು. ಹತ್ರನೇ ನಿಮ್ ಸಾವು. ಗೊತ್ತಾಯ್ತು ಸರ್, ತಗೊಂಡ್ಬರ್ತೀನಿ. ಮಗನೇ, ಅಮ್ಮ ಆರ್ಡರ್ ಮಾಡಿ ಸುಸ್ತಾಗಿದೆಯಪ್ಪ. ಒಳಗಡೆ ಹೋಗಿ ಒಣಸುನಿಕ್ಕಿ ಮುಚ್ಚಿ ಟೀ ಮಾಡ್ತೀನಿ, ಬಂದು ಕುಡಿಯಪ್ಪ. ಮುದ್ದುಕಂಡ, ನಾನಿನ್ನ ಅಮ್ಮನ ಪಾತ್ರ ಮಾಡ್ತಾ ಇದ್ದೀನಪ್ಪ. ಅರ್ಥ ಆಯ್ತು, ಎಷ್ಟು ಬೇಕಷ್ಟು ಬರ್ಕೊ. ಅಯ್ಯೋ ನನ್ ಕಂದ, ಅಮ್ಮ ಚೆನ್ನಾಗಿರಪ್ಪ, ಚೆನ್ನಾಗಿರ. ಅಣ್ಣಯ್ಯ, ಪಾತ್ರ ಮಾಡಿ ತುಂಬಾ ಸುಸ್ತಾಗಿದೆ, ಏನಾದ್ರೂ ಇಟ್ಟಿದ್ಯಾ ಅಣ್ಣಯ್ಯ? ಒಳಗಡೆ ಕಬಟ್ಟಲ್ಲಿ 1 ಕೊಟ್ರೆ ಮೆಚ್ಚಿದ್ದು ಕುಡಿಕಂದು. ನನ್ನ ಅಣ್ಣಯ್ಯ ಅಂದ್ರೆ ಅಣ್ಣಯ್ಯ. ಆನಂದನ, ಇವತ್ತು ಈ ಪ್ರಪಂಚದಲ್ಲಿ ಅತ್ಯಂತ ಖುಷಿಯಾಗಿರೋ ವ್ಯಕ್ತಿ ಅಂದ್ರೆ ಅದು ನಾನೇ. ಇವತ್ತು ಹಾಯಾಗಿ ನಿದ್ದೆ ಮಾಡ್ತೀನಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ.
ಮಮ್ಮಿ ಬೇಗ ಇದ್ರ ಮಮ್ಮಿ. ಬೆಳಿಗ್ಗೆ 6 ಗಂಟೆಯಿಂದನೇ ಅಮ್ಮನ್ ಡ್ಯೂಟಿ ಸ್ಟಾರ್ಟ್ ಅಲ್ವಪ್ಪ. ಡ್ಯಾಡಿ ಎದ್ದಿಲ್ವ ಮಮ್ಮಿ? ಹೊಡಿಬೇಡ ಅಪ್ಪಯ್ಯ, ಹೊಡಿಬೇಡ, ನಡಿಯೋ. ಹೊಡಿಬೇಡ ಅಪ್ಪಯ್ಯ, ಹೊಡಿಬೇಡ, ಹೊಡಿಬೇಡ ಅಪ್ಪಯ್ಯ, ಹೊಡಿಬೇಡ, ಅಪ್ಪಯ್ಯ. ಅವ್ನ ಕಾಲೇಜ್ ಫೀಸ್ ಕಟ್ಬೇಕಪ್ಪ. ಫೀಸ್ ನಾನ್ ಕಟ್ತೀನಪ್ಪಯ್ಯ. ಎಷ್ಟು ಅವ್ನ ಫೀಸ್ ಎಷ್ಟು? 3 ವರ್ಷದ್ದೆಲ್ಲ ಸೇರಿ 1 ಕೋಟಿ ರೂಪಾಯಿ. 3 ವರ್ಷ ಸೇರಿ 1 ಕೋಟಿನ? ಅವ್ನು ಕಾಲೇಜಿಗೆ ಕಲಿಯಕ್ ಹೋಗ್ತಾರ ಕಾಲೇಜೇ ಕಟ್ಟಿಸ್ತಿದ್ದಾನ. ಅಪ್ಪ ಅಣ್ಣ ಯಾಕೆ ನನ್ನ ಕಾಲೇಜ್ ಫೀ ಕಟ್ತಾನೆ? ಹೊಡಿ ಅಪ್ಪಯ್ಯ, ಹೊಡಿ ಅಪ್ಪಯ್ಯ, ಹೊಡಿ. ನಾನು ಕೊಡ್ತೀನಿ. ಮಗನೇ ಅಣ್ಣಯ್ಯ ಶಿವು, ಹತ್ರ ಇದೆ ನಿಮ್ ಸಾವು. ಅಪ್ಪ ಆಫೀಸ್ ತಡ ಆಗಿದೆ, ಬಾಸ್ ಬಂದಿಲ್ಲ ಅಂತ ಎಲ್ರು ಕಾಯ್ತಿರ್ತಾರೆ. ಹೋಗಿ ಎಲ್ರಿಗೂ ಒಂದೊಂದು ಕಿಟ್ ದಾನ ಮಾಡಿ ವಾಪಸ್ ಬೇಗ ಬಂದ್ಬಿಡು. ಅಪ್ಪಯ್ಯ ಆಶೀರ್ವಾದ ಮಾಡಪ್ಪಯ್ಯ. ಅಣ್ಣಯ್ಯ ರಾತ್ರಿಗೆ ಖಾಲಿ ಆಗಿದೆ, ಬರ್ಬೇಕಾದ್ರೆ ಮರಿಬೇಡ. ಅಣ್ಣಯ್ಯ 5 ಸ್ಟಾರ್ ಹೋಟೆಲ್ ಇಂದ ಬರ್ಬೇಕಾದ್ರೆ ಫುಲ್ ತಂದೂರಿ ಮಟನ್ ತಗೋಬಾ. ಮುದ್ದು ಕಂದ, ಟೈಮಿಗೆ ಕರೆಕ್ಟ್ ಊಟ ಮಾಡಪ್ಪ. ಮಧ್ಯಾಹ್ನಕ್ಕೆ ಬಾಕ್ಸ್ ಕಳಿಸ್ತೀನಿ, ತಿಂದಾದ್ಮೇಲೆ ಪಕ್ಷಿ ಹಾಕಪ್ಪ. ಪಕ್ಷಿ ಇವಾಗ್ಲೇ ತಗೋ. ಲತಾ, ಆ ನನ್ನ ಮಗನಿಗೆ ಮಗನೇ ಅಂದ್ರೆ ಸಾಕು ಅಪ್ಪ ಅಂತ ಕರಿಗೆ ನೀರಾಗಿ ಮೋರಿಗೆ ಹರಿದು ಹೋಗ್ಬಿಡ್ತಾರೆ. ಹೇಳಿದ್ರಿ ಅಣ್ಣ. ಅಣ್ಣನ ಹೆಂಡತಿ ಪಾತ್ರ ಮಾಡಕತ್ತಿ, ಕರೆಕ್ಟ್ ಗಂಡ ಅಂತ ಕರಿ. ಅದ್ ಏನಂದ್ರೆ ಈ ನನ್ ಮಗನ್ಗೆ ಒಂಚೂರು ಫೀಲಿಂಗ್ ಅಲ್ಲಿ ಮಗನೇ ಅಂದ್ರೆ ಸಾಕು, ಒಳ್ಳೆ ಎಮ್ಮೆ ತರ ಕರೆಕ್ಟ್ ಅಂಕಲ್. ಅಲ್ಲ ಅಣ್ಣಯ್ಯ ಅಂದ್ರೆ ಸಾಕು, ಚಕ್ಕ ಮೇಲೆ ಸೈ ಮಾಡಿ ಹರಿದು ಕೊಡ್ತಾನ. ಅಲ್ಲ ಕಣ ಬೋಡ, ಪೆದ್ದು ಮಂಡದ್ದು ಏನ್ ಕೇಳಿದ್ರು ತಂದು ಕೊಡ್ತದಲ್ಲ. ಇದೇ ಎನರ್ಜಿಲಿ ಪರ್ಫಾರ್ಮೆನ್ಸ್ ಮಾಡ್ರೋ, ಅವನು ಗುಡಿಸಿ ಗುಂಡಾಂತರ ಮಾಡಿ ಹೋಗ್ಬಿಡೋಣ. ಇಬ್ರು ಒಳಗೆ ಹೋಗ್ರಿ. ಮಮ್ಮಿ, ಡ್ಯಾಡಿ ಇಲ್ಲ ಅನ್ಸುತ್ತೆ ಮೋಸ್ಟ್. ಮಮ್ಮಿ, ಡ್ಯಾಡಿ ನೀವ್ ಇಲ್ಲೇ ಇದ್ರಾ? ಮತ್ತೆ ಅಷ್ಟು ಡೋರ್ ಪಡೆದ್ರು ಯಾಕೆ ಓಪನ್ ಮಾಡಿಲ್ಲ? ಸಂಜೆ 6 ಗಂಟೆಗೆ ನಮ್ ಡ್ಯೂಟಿ ಮುಗೀತಪ್ಪ. ನಿಮ್ಮ ಹತ್ರ OT ಸಿಸ್ಟಮ್ ಇಲ್ವಾ? ಎಕ್ಸ್ಟ್ರಾ ಪೇಮೆಂಟ್ ಕೊಟ್ರೆ ಮಾಡ್ತೀವಪ್ಪ. ಎಕ್ಸ್ಟ್ರಾ ಪೇಮೆಂಟ್ ಎಷ್ಟು ಬೇಕು ನಾನು ಕೊಡ್ತೀನಿ. ಎಷ್ಟು ಬೇಕು ಅಷ್ಟು ಬರ್ಕೊಳ್ಳಿ. ಈ ನನ್ನ ಮಗನೇ ಸಂಜೆ 6 ಗಂಟೆಗೆ ಬರಬೇಕಾದ ಮಗ 10 ಗಂಟೆಗೆ ಬರ್ತಿದ್ದಾನೆ. ಮನೆಯಲ್ಲಿ ಅಮ್ಮನಿಗೆ BP, ತಂದೆಗೆ ಶುಗರ್, ಆ ಸಣ್ಣವಾಗ ಕೆಟ್ಟ ರೋಗ. ಇಷ್ಟೆಲ್ಲ ರೋಗಿಷ್ಠರ ಮನೆಯಲ್ಲಿ ಬೇಗ ಬಂದು ಮಾತ್ರ ಕೊಟ್ಟು ಮಲಗಿಸ್ಬೇಕಂತ ಕೊಟ್ಟಾಗ ನಾಯಿಗನ ನನ್ನ ಮನಸ್ಸು ಅನ್ಕೊಂಡಿದ್ದೆ, ದನ ಅನ್ಕೊಂಡಿದ್ದೆ ನಿನ್ನ. ಲಕ್ಷ್ಮಿ 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 ಸಾಕು. ಹುಡುಗಿ ಮಗ ಬೇಕು ಅಂತ ಮುದ್ದಿನಿಂದ ಸಾಕಿದೆ. ಇವತ್ತು ಆ ಮಗ ಹೆಂಗ್ ನನ್ನ ಕೈ ಮಾಡ್ತದೆ ಗೊತ್ತೈತೇನೆ. ಇಂಥ ಮಗ ಇರ್ಬೇಕ ಬೇಡ. ನಡೆಯಾಚೆ. ಅಯ್ಯೋ ಬೇಡ ಅಂದ್ರೆ ಲಕ್ಷ್ಮಿ. ಆಯ್ತು ಬಿಡಿ. ಇನ್ನಂತ ಮಗ ಬೇಡ. ಏನೇ ಮುಖ ನೋಡ್ತಾ ಇದೀಯಾ? ಯೋ ಆಚೆ ಹೋಗಾಯ್ತು, ಕ್ಯಾರೆಕ್ಟರ್ ನೀನ್ ಆಚೆ ಬಾ. ಓ ಅಣ್ಣಯ್ಯ ಬರ್ಬೇಕು. ತಮ್ಮಯ್ಯ ಲ್ಯಾಕ್ ಮಾಡ್ಬೇಡ, ಬಾ ತಮ್ಮಯ್ಯ. ತಮ್ಮಯ್ಯ ನೋಡು, ನಮ್ಮ ಅಪ್ಪ ಅಮ್ಮ ಏನೇ ಬೈದ್ರು ನೀವು ವಾಪಸ್ ಬೈಯಕ್ ಹೋಗ್ಬೇಡ. ಅವ್ರು ಒರಿಜಿನಲ್ ಅಪ್ಪ ಅಮ್ಮ ಅಲ್ಲ, ಡೂಪ್ಲಿಕೇಟ್ ಅಪ್ಪ ಅಮ್ಮ. ಇನ್ನೊಂದ್ಸಲ ಅಮ್ಮ ತಿಳಿದ್ರೆ ಸಾಯಿಸ್ಬಿಡ್ತೀನಿ. ಲೇ ಅವ್ರು ನನ್ನ ಒರಿಜಿನಲ್ ಅಪ್ಪ ಅಮ್ಮನೆ ಕಣು. ಅವ್ರಿಗೋಸ್ಕರ ನಾನು ಏನ್ ಮಾಡಕ್ ರೆಡಿ? ಏನ್ ಮಾಡಕ್ ರೆಡಿನಾ? ಹಾಗಾದ್ರೆ ಈ ಪೇಪರ್ ಮೇಲೆ ಸೈನ್ ಮಾಡು. ತಗೊಂಡು ಕೊಡು. ಈ ಆಸ್ತಿಗಿಂತ ನಮ್ಮಪ್ಪನ ಮೇಲು. ಏನೇನೋ ಹೇಳ್ಕೊಂಡು ಹೋದ ಆನಂದಣ್ಣ. ಇವತ್ತು ನನ್ನ ಅಪ್ಪ ಅಮ್ಮ ನನ್ನ ಕರೆಕ್ಟ್ ಆಗಿ ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲ ಹೊಸ ಫೀಲಿಂಗ್ ನನ್ಗೆ. ಇಷ್ಟೊತ್ತಲ್ಲಿ ಯಾರೋ ನನ್ನ ಮಗ ಕೂತಿದ್ದಾನಲ್ಲ, ಯಾರೋ ಕಳ್ಳನ ಮಗನೇ ಇರ್ಬೇಕು.
ಸರ್ ನೀವಾ ಏನ್ ಮಾಡ್ತಿದಾರೆ ಇಷ್ಟೊತ್ತಲ್ಲಿ? ನನ್ನ ಮಗನೇ ಇವತ್ತು ನಂಗೆ ಕರೆಕ್ಟ್ ಫೀಲಿಂಗ್ ಸಿಗ್ತಾ ಇದೆ ಕಣೋ. ನನ್ನ ಅಪ್ಪ ಅಮ್ಮ ನನ್ನ ಮನೆಯಿಂದ ಹೊರಗಾಕಿದ್ದಾರೆ. ಇವಾಗ ನಂಗೆ ಅಪ್ಪ ಅಮ್ಮನ ಕರೆಕ್ಟ್ ಫೀಲಿಂಗ್ ಸಿಗ್ತಾ ಇದೆ. ಅವ್ರ ಸೀಮೆಗಿದ್ರೆ ಅಪ್ಪ ಅಮ್ಮ ಸರ್, ನಿಮ್ಮ ನಿಜವಾದ ಅಪ್ಪ ಅಮ್ಮ ಅನಾಥಾಶ್ರಮದಲ್ಲಿದ್ದಾರೆ. ಇದು ನಿಮ್ಮ ಮನೆ, ನಿಮ್ಮ ಆಸ್ತಿ. ನೀವು ಒಳಗಡೆ ಇರಬೇಕು, ಆ ಬಾಡಿಗೆ ಅಪ್ಪ ಅಮ್ಮ ಹೊರಗಡೆ ಇರಬೇಕು ಸರ್. ಅಯ್ಯಲ್ಲೋ ಪರ್ ನನ್ನ ಮಗನ ಸಂಬಂಧದ ಬಗ್ಗೆ ನಿಂಗೇನು ಗೊತ್ತು? ಅಪ್ಪ ಅಮ್ಮ ಅಂದ್ರೆ ಅಪ್ಪ ಅಮ್ಮ, ಅದರಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಸಂಬಂಧ ಇರಲ್ಲ. ಇನ್ನೊಂದ್ಸಲ ಈ ಕಡೆ ಬಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ನನ್ನ ಮಗನೇ. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕನ್ನಡದಾಗ ಮಣ್ಣಿನವನು ವಜ್ರ ಬಲ್ಲಾರಾಯ ಸೋಗೆ ಬಲ್ಲಾರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಇವತ್ತು ನನ್ನ ಮಗಳ ಹುಟ್ಟುಹಬ್ಬ. ಅದರ ಪ್ರಯುಕ್ತವಾಗಿ ಚಡ್ಡಿ, ಅಂಗಿ, ಚಪ್ಪಲ್ಲು, ಪ್ಯಾಂಟು, ಕಿವ್ಯಾನ ಕಡ್ಡಿ ಇವೆಲ್ಲ ದಾನ ಮಾಡ್ತಾ ಇದೀವಿ. ದಯಮಾಡಿ ತಗೊಂಡ್ರೆಲ್ಲ ನಿಮ್ಮ ಮನೆಗೆ ಹೋಗಿ ಸೇಫ್ ಆಗಿದೆ ಅಂತ ಬೇಡ್ಕೊಳ್ತೀನಿ. ನಡೀರಮ್ಮ ಮುಂದೆ ದಾನ ಮಾಡ್ಕೋಣ. ಧರ್ಮ ನೀಡಮ್ಮ ಅಯ್ಯ ದಾನ ಮಾಡಯ್ಯ. ಯಾರಮ್ಮ ಇವನು? ಲಾಸ್ಟ್ ಒಂದು ಕಿಟ್ ಹುಡಿದು ಕೊಟ್ಟು ಕಳಿಸು. ತರ್ತೀನಿ ಅಂದ್ರೆ ಅಬ್ಬಯ್ಯ ಇವಾಗ ನನ್ನ ಮನೆಗೆ ಸೇರ್ಸಪ್ಪಯ್ಯ. ತುಂಬಾ ದೂರದಿಂದ ಬಂದಿದೀಯಾ? ಯಾಕೆ ಮನೆಗೆ ಬಂದೆ? ನನ್ನ ಮಕ್ಕಳು ನನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ನನ್ನ ಮನೆ ಕರ್ಸ್ಕೊಂಡ್ರೆ ನನ್ನ ಅಪ್ಪ ಅಮ್ಮಗಿಂತ ಹೊರಗೆ ಹಾಕಿ ಮಾಡ್ತೀರಲ್ಲೋ. ನಮ್ಮ ಅಪ್ಪ ಅಮ್ಮ ಹುಷಾರಿಲ್ದಿದ್ದಾಗ ಅವ್ರನ್ನೇ ನಾನ್ ನೋಡ್ಕೋಬೇಕಿತ್ತು, ಆದ್ರೆ ಅವರು ನನ್ನನ್ನೇ ನೋಡ್ತಾ ಇದ್ರು ಕಣೋ. ಕೆಲ್ಸ ಗೊತ್ತಾಯ್ತೇನೋ? ನಿಜವಾದ ಹೆತ್ತಪ್ಪ ಅಪ್ಪ ಅಪ್ಪನೇ, ಬಾಡಿಗೆ ಅಪ್ಪ ಅಮ್ಮ ಬಾಡಿಗೆ ಅಪ್ಪ ಅಮ್ಮನೇ. ಈಗ್ಲಾದ್ರು ಅರ್ಥ ಆಯ್ತಾ ನಿಜವಾದವ್ರು ಯಾರು, ಸುಳ್ರು ಯಾರು ಅಂತ? ಈಗಲಾದ್ರೂ ಗೊತ್ತಾಯ್ತಾ ಸರ್? ಬನ್ನಿ ನಿಮ್ಮ ನಿಜವಾದ ಅಪ್ಪ ಅಮ್ಮನ ಕರ್ಕೊಂಡು ಬರೋಣ. ಈ ನನ್ನ ಮಕ್ಕಳು ಓವರ್ ಆಕ್ಟಿಂಗ್ ಮಾಡಿದ್ದಾರೆ ಕಣೋ. ಫುಲ್ ಪೇಮೆಂಟ್ ಪೇ ಮಾಡ್ಬಿಡು. ಮಾಡ್ತೀನಿ ಸರ್. ನಡೀರಿ BMTC ಬಸ್ಸಲ್ಲಿ ಊರಿಗೆ ಹೋಗೋಣ. ಓಕೆ ಬರ್ಲಿ ಜೋಶ್. ಓಕೆ, ಸಂಬಂಧಗಳ ಬೆಲೆಯನ್ನ ತೋರಿಸ್ತಾ ಇದೇ ತರ ಹೋದ್ರೆ ಮುಂದೆ ಈ ತರನೂ ಒಂದು ದಿನ ಬರಬಹುದು. ನಿಜವಾದ ಸಂಬಂಧಗಳನ್ನ ಬಿಟ್ಟು ಬಾಡಿಗೆಗೋಸ್ಕರ ಸಂಬಂಧಗಳನ್ನ ಕರೆಸಿ ತೋರ್ಕೆ ಜೀವನ ನಡೆಸಿದ್ರೆ ಏನಾಗುತ್ತೆ ಅನ್ನೋ ಒಂದು ಮೆಸೇಜ್, ಒಂದು ಅದ್ಭುತವಾದಂತ ಆಕ್ಟ್, ಒಂದು ಕಾಲ್ಪನಿಕ ಡ್ರಾಮಾ. ಹಿಲೇರಿಯಸ್ ಆಗಿತ್ತು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಓಕೆ, ಮೊದಲನೇದಾಗಿ ರಕ್ಷಿತಾಂಬೆ. ಎಸ್, ಆಕ್ಟ್ ತುಂಬಾ ಚೆನ್ನಾಗಿತ್ತು ಆನಂದ್. ಎಷ್ಟು ಚೆನ್ನಾಗಿ ಮಾಡಿದ್ರು ಎಲ್ಲರೂ. ನನಗಂತೂ ಎಲ್ಲರೂ ತುಂಬಾ ಇಷ್ಟ ಆದ್ರು ಆನಂದ್. ನಂಗೆ ಸ್ಪೆಷಲಿ ನನ್ಗೆ ಸಂಜು ಬಸ್ಸೇನ ಅವನು ತುಂಬಾ ದಿವಸ ಆಗಿತ್ತು ಅವನು ನೋಡಿ, ಅದಕ್ಕೆ ಕೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿ. ಅಪ್ಪಣ್ಣನು ತುಂಬಾ ದಿವಸ ಆಗಿತ್ಕೊಂಡು ಅಪ್ಪಣ್ಣಂಗೂ ನೋಡಿ ಚೆನ್ನಾಗ್ ಮಾಡ್ದ ಅಪ್ಪಣ್ಣ ಅವನ ಪಾತ್ರ. ಆಮೇಲೆ ರಾಕೇಶ್ ಬಿಡು, ಆ ಚೆಕ್ಕಲ್ ಹೊಡಿಯೋದು ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದ ಕಣ ಅವನು. ಅಮೇಸಿಂಗ್ ಜಾಬ್. ಆಮೇಲೆ ಮಿಂಚು ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅಮೇಸಿಂಗ್ ಆಗಿ ಮಾಡಿದ್ಲು. ದಿವ್ಯಾ ವಾಸ್ ವೆರಿ ವೆರಿ ಗುಡ್. ಓಕೆ, ಯೋಗರಾಜ್ ಭಟ್ರ ಕಡೆ ಬರ್ತೀನಿ. ಭಟ್ರೆ, ಕಾನ್ಸೆಪ್ಟ್ ಹೇಗಿತ್ತು? ಅಂದ್ರೆ ಈ ತರನೂ ಒಂದ್ ದಿನ ಬರಬಹುದು ಅಂತಂದಾಗ ಒಬ್ಬ ಆಸ್ ಅ ಡೈರೆಕ್ಟರ್ ಪಾಯಿಂಟ್ ಆಫ್ ಇಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಬಿಟ್ರೆ? ಹೌದು, ಈಗ ನಾವ್ ಏನೇ ಮಾಡಿದ್ರು ಇಂಟರ್ನೆಟ್ ಅಲ್ಲಿ ಇಡ್ಲಿ ಡೌನ್ಲೋಡ್ ಮಾಡ್ಕೊಂಡು ತಿನ್ನಕ್ ಆಗಲ್ಲ. ಇಂಟರ್ನೆಟ್ ಅಲ್ಲಿ ಮದುವೆ ಮಾಡ್ಕೋಬೇಕು, ಆನ್ಲೈನ್ ಮದುವೆ ಮಾಡ್ಕೋಬಹುದು, ಬಟ್ ಆನ್ಲೈನ್ ಮಕ್ಳೇರಕ್ ಆಗಲ್ಲ. ಇದು ಡಿಜಿಟಲ್ ಧಡ್ಕನ್ ಇರೋಂತ ಒಂದು ಕಾಲ. ಸಂಬಂಧಗಳೆಲ್ಲ ಆನ್ಲೈನ್ ಅಲ್ಲಿ ಸಿಗೋ ಕಾಲಕ್ಕೆ ಹೋಗ್ತಾ ಇದೀವಿ ನಾವು. ಈಗ ಅದು ಕಾನ್ಸೆಪ್ಟ್ ನೋಡೋದು, ಒರಿಜಿನಲ್ ಅಪ್ಪ ಅಮ್ಮನೆಲ್ಲ ತಳ್ಳಬಿಟ್ಟು ಬಾಡಿಗೆ ಅಪ್ಪ ಅಮ್ಮನ ಆನ್ಲೈನ್ ಬುಕ್ ಮಾಡ್ತಾನೆ. ಅದಕ್ಕೊಬ್ಬ ಓನರು, ಅವನು ಶ್ರೀಮಂತಿಕೆ ಕೊಬ್ಬು ಅಂತ ಅದನ್ನೇನೋ ಪೋರ್ಟ್ರೇ ಮಾಡೋ ಆಟಗಳು ನಡೀತಾ ಇತ್ತು. ಆ ಚಕ್ಕಲ್ ಹೊಡೆಯೋದು ಅದಕ್ಕೆ ಹಿಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸೋದು. ದುಡ್ಡಲ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಂತ. ರಿಲೇಷನ್ಸ್ ಅನ್ನ ಮತ್ತೆ ಪ್ರೀತಿನ ನಾವು ನಮ್ಮಲ್ಲೇ ಹುಡ್ಕೋಬೇಕು. ಅದನ್ನ ರೋಡ್ ಸೈಡ್ ದುಡ್ಡು ಕೊಟ್ಟು ತಗೊಳಕ್ ಆಗೋದಿಲ್ಲ. ಅದನ್ನ ಚೆನ್ನಾಗಿ ಕನ್ವೆ ಮಾಡಿದ್ರು. ಓವರ್ ಆಲ್ ಆಗಿ ಮಜಾ ಕೊಟ್ರಿ. ಶುರುವಾತಲ್ಲೇ ಒಂದು ಎಕ್ಸ್ಟ್ರಾ ಎನರ್ಜಿ ಬಂತು ಸ್ಟೇಜ್ಗೆ. ಥ್ಯಾಂಕ್ ಯು ಸರ್. ಓಕೆ, ಸೊ ಅಣ್ಣ, ನೀವಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಅಂಡ್ ಅಟ್ ದಿ ಸೇಮ್ ಟೈಮ್ ಈ ತರದ್ದೆಲ್ಲ ನೋಡಿದ್ರೆ ನಿಮ್ ತಲೆ ಇನ್ನೂ ಏನೇನೋ ಓಡ್ಬಿಡುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಅಣ್ಣ? ಅಪ್ಪಣ್ಣ ಏನ್ ಆಕ್ಟ್ ಮಾಡಿದೆ ಅಪ್ಪಣ್ಣ. ಜಿಜಿ ಅವರ ಹೆಂಡತಿ ಏನ್ ಆಕ್ಟ್ ಮಾಡ್ದು ನಿಜವಾಗ್ಲು. ಚೆನ್ನಾಗಿತ್ತಮ್ಮ, ಬಹಳ ನ್ಯಾಚುರಲ್ ಆಗಿತ್ತಮ್ಮ. ಆಮೇಲೆ ಇವನು ಆಯ್ಕೊಂತಿನ ರೋಲ್ ಮಾಡ್ದಾಕೋಣ ಏನ್ ಕುಳ್ಳ. ಬಹಳ ಚೆನ್ನಾಗಿತ್ತು ನಿಜವಾಗ್ಲು, ಬಹಳ ಚೆನ್ನಾಗಿತ್ತು. ಒಂಥರ ಮಜವಾಗಿತ್ತಪ್ಪ ಈ ರೋಲು. ಇದಕ್ಕೆ ಇಷ್ಟ ಆದ್ರೆ ಜಡ್ಜಸ್ ರಕ್ಷಿತಾಂಬೆ ಅಂಡ್ ಜಗಣ. ಜಿ ಕನ್ನಡ
ಕನ್ನಡ ವಾಹಿನಿ ನಡೆಸುವ ಯಾವುದೇ ಕಾರ್ಯಕ್ರಮದ ಆಡಿಷನ್ ನ ಆಯ್ಕೆ ಪ್ರಕ್ರಿಯೆ ಕೇವಲ ನಿಮ್ಮ ಟ್ಯಾಲೆಂಟ್ ಮೇಲೆ ನಿರ್ಧಾರಿತವಾಗಿರುತ್ತೆ. ಇಲ್ಲಿ ಯಾವುದೇ ತರಹದ ಹಣದ ಪ್ರಕ್ರಿಯೆ ನಡೆಯೋದಿಲ್ಲ. ಅಕಸ್ಮಾತ್ ನಿಮ್ಮನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ನಮ್ಮ ವಾಹಿನಿ ಹೆಸರಲ್ಲಿ ಅಥವಾ ಕಾರ್ಯಕ್ರಮದ ಹೆಸರಲ್ಲಿ ಹಣ ವಸೂಲಿ ಮಾಡುವ ವ್ಯಕ್ತಿಗಳಿಂದ ಜಾಗರೂಕರಾಗಿರಿ. ಒಂದು ವೇಳೆ ಅಂತ ವ್ಯಕ್ತಿಗಳು ಕಂಡು ಬಂದ್ರೆ ಈ ಕೂಡಲೇ ನಮ್ಮ ವಾಹಿನಿಯ ದೂರವಾಣಿ ಸಂಖ್ಯೆಗೆ ತಕ್ಷಣ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 0807677200300. ಒಂದು ಹುಡುಗ ಹುಡುಗಿ ನೋಡಕ್ ಹೋದಾಗ ಹುಡುಗಿ ಬದಲು ಹುಡುಗಿ ತಂಗಿನೋ ಅಥವಾ ಹುಡುಗಿ ಫ್ರೆಂಡೋ ಇಷ್ಟ ಆಗೋದು ಬಹಳ ಕಡೆ ನಡೆದಿದೆ. ನಾವು ಇದನ್ನ ಸಿನಿಮಾಗಳಲ್ಲಿ ನೋಡಿದೀವಿ, ಸೀರಿಯಲ್ ಅಲ್ಲಿ ನೋಡಿರ್ತೀವಿ. ಆದ್ರೆ ಇಲ್ಲೊಂದು ಮನೆಗೆ ಹುಡುಗಿನ್ ನೋಡಕ್ ಬರೋ ಪ್ರತಿಯೊಬ್ಬ ಹುಡುಗರಿಗೂ ಹುಡುಗಿ ಬದಲು ಹುಡುಗಿ ಅಮ್ಮನೇ ಇಷ್ಟ ಆಗ್ತಿದ್ದಾಳೆ ಕಣ್ರಿ. ಹೀಗೂ ಉಂಟ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೂ ಅದೇ ಡೌಟ್. ಈ ಡೌಟ್ ಗೆ ನಮ್ಮ ಕಿಲಾಡಿಗಳು ಆಕ್ಟ್ ಮೂಲಕ ಯಾವ ತರ ಉತ್ತರ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ ದಾವಣಗೆರೆಯ ಜಿಜಿ, ಬೆಳ್ತಂಗಡಿಯ ಅನೀಶ್, ಹಿತೇಶ್, ದಿವ್ಯಾ ಅಂಚಲ್, ಬೆಂಗಳೂರಿನ ಮಿಮಿಕ್ರಿ ರಾಜು, ಸೀರುಂಡೆ ರಘು, ಮಂಗಳೂರಿನ ಪ್ರವೀಣ್ ಜೈನ್, ಮುರುಗೋಡಿನ ಸಂಜು ಬಸಯ್ಯ ಹಾಗೂ ಮಂಡ್ಯದ ಮುತ್ತುರಾಜ್. ಪ್ರೀತಿಯ ನಂದುಸಿರು, ಪ್ರೀತಿಯ ನಂದುಸಿರು, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ. ನಮಸ್ಕಾರ. ನಾವಿಬ್ರು ಗಂಡ ಹೆಂಡತಿ. ಇವಳ ಹೆಸರು ಸುವಾಸನೆ ಅಂತ. ನಾನು ತುಂಡಾಕಿ ವಾಸನೆ ಅಂತ ಕರಿತೀನಿ. ನನ್ನ ಹೆಸರು ನಡುಕೆರಯ್ಯ ಅಂತ. ಯಾವಾಗಲೂ ನಡುಕೆರೆಯಲ್ಲೇ ಬಿದ್ದಿರ್ತಾರೆ. ಈ 21ನೇ ಶತಮಾನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ದೂರವಾಣಿಗೆ ತಂತಿ ಇಲ್ಲ, ಹೊಲಗಳಿಗೆ ಬೆಂಕಿ ಇಲ್ಲ, ಶರ್ಟ್ಗಳಿಗೆ ತೋಳಿಲ್ಲ, ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇಲ್ಲ, ಮಕ್ಕಳಿಗೆ ಸೌಜನ್ಯ ಇಲ್ಲ, ಕೆಲವ್ರ ಕೈಯಲ್ಲಿ ದುಡ್ಡಿಲ್ಲ, ದುಡ್ಡಿದ್ದವ್ರಿಗೆ ನೆಮ್ಮದಿ ಇಲ್ಲ. ಒಟ್ಟಿನಲ್ಲಿ ನನ್ನ ಮಗಳಿಗೆ ಒಂದು ಗಂಡು ಸಿಗ್ತಿಲ್ಲ. ಇವ್ರ ಪ್ಯಾಂಟ್ ಒಳಗೆ ಚಡ್ಡಿನೇ ಇಲ್ಲ. ಬೇಕೇನೆ ಅದು ಇವಾಗ? ನೀವು ಬೇಡ ಅಂತಾನೆ ಹಾಕಿಲ್ವಲ್ಲ. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ತಮಾಷೆ ಮಾಡ್ತೀನಿ. ನನ್ನ ಮಗಳಿಗೆ ಒಂದು ಗಂಡು ಸಿಕ್ತಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದೀನಿ. ನೀನ್ ಯಾಕೆ ಹಿಂಗೆ ಯಾವಾಗ್ಲೂ ತಮಾಷೆ ಮಾಡ್ಕೊಂಡಿರ್ತೀಯ? ನೋಡು, ಇವತ್ತು ಬ್ರೋಕರ್ ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾರೆ. ಅವ್ರು ಬರೋದ್ರೊಳಗೆ ಎಲ್ಲ ಅರೇಂಜ್ ಮಾಡ್ಕೊಂಡು ಬಾ 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 ಬಾ. ಕಪ್ಪಾಗಿದ್ರು ಪರವಾಗಿಲ್ಲ ಹುಡುಗಿ ಬೇಕು, ಕಪ್ಪಾಗಿದ್ರು ಪರವಾಗಿಲ್ಲ ಹುಡುಗಿ ಬೇಕು, ಹುಡುಗಿದ್ರು ಪರವಾಗಿಲ್ಲ, ತೆಳಗಿದ್ರು ಪರವಾಗಿಲ್ಲ, ಎಂಗಿದ್ರು ಪರವಾಗಿಲ್ಲ, ಬೇಕು ಬೇಕು ಬೇಕು. ಕಪ್ಪಾಗಿದ್ರು ಪರವಾಗಿಲ್ಲ ಹುಡುಗಿ ಬೇಕು, ಕಪ್ಪಾಗಿದ್ರು ಪರವಾಗಿಲ್ಲ ಹುಡುಗಿ ಬೇಕು ಬೇಕು. ನಾನಿದ್ದೀನಲ್ಲ, ನಾನು ಹೇಳಿದ ಹುಡುಗಿನ. ನಮಸ್ಕಾರ ಜಡ್ಜಸ್, ನಾನು ಬ್ರೋಕರ್ ಕುಟ್ಟಯ್ಯ. ತೋರ್ಸೋದು ಕಟ್ಸೋದು, ತೋರ್ಸೋದು ಕಟ್ಸೋದು, ಹುಡುಗಿ ತೋರ್ಸೋದು, ತಾಳಿ ಕಟ್ಸೋದು. ಇದೇ ಹುಡುಗಿ ಮನೆ. ಹುಡುಗಿ ಮನೆನಾ? ನಿಂಗೆ ಹುಡುಗಿ ಎಷ್ಟು ವರ್ಷದಿಂದ ಪರಿಚಯ? ನನಗೆ ಪರಿಚಯ ಇಲ್ಲ. ಹಂಗಾದ್ರೆ ಪರವಾಗಿಲ್ಲ ಬಾ. ಬರೀ ಏನ್ ಅನ್ಕೊಂಡಿದ್ದಾನೆ? ನಡುಕೆರೆಯ್ಯ. ಓ ಕುಟ್ಟಯ್ಯವರು, ನಮಸ್ಕಾರ. ನಮಸ್ಕಾರ. ಇವಾಗ ಬಂದ್ರ? ಹೌದೌದೌದು. ನಿನ್ನೆ ಹುಡುಗನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರಿ. ಎಲ್ಲಿ ಹುಡುಗ? ಏನಯ್ಯ ಮಾತಾಡ್ತಿದ್ಯಾ? ಇವನೇನೋ ಬಸ್ ಸ್ಟಾಪ್ ಅಲ್ಲಿ ಬಲೂನ್ ಮಾಡೋ ಒಂಥರನ ಇದ್ದಾನೆ, ಸುಲಭ ಶೌಚಾಲಯದಲ್ಲಿ ಟಾಯ್ಲೆಟ್ ತೊಳೆಯೋ ಒಂಥರನ ಇದ್ದಾನೆ. ಅದೆಲ್ಲ ಹಾಳಾಗೋಗ್ಲಿ. ಫುಡ್ ಕಿಟ್ ಕೊಡ್ತಾರೆ ಇದ್ರ ಕಾರ್ನ ಪಾರ್ಕಿಂಗ್ ಮಾಡ್ಬಿಟ್ಟು ಫುಡ್ ಕಿಟ್ ಇಸ್ಕೊತಾರಲ್ಲ, ಆ ಸ್ವಂತ ತರನ ಕಾಣ್ತಾನೆ. ಅರ್ಥ ಆಯ್ತು ಬಿಡಿ. ಬಾವಿ ಹೇಳಿದ್ರಿ. ನಮಸ್ಕಾರ. ನಾನೊಂದು ಮಾತು ಹೇಳಿ. ಏನು? ಇರೋದು ಒಂದೇ ತಲೆ. ಕೂದ್ಲಿದ್ರೆ ಬಾಚ್ಕಳಿ, ಇಲ್ಲ ಅಂದ್ರೆ ವರ್ಷಕಳಿ. ಹಂಗೆ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಳ್ಳಿ. ಕೂತ್ಕೊಳ್ಳಿ. ಮಗಳನ್ನ ಕರೀಲ? ಕರೀರಿ. ಹುಡುಗ ಏನ್ ಮಾಡ್ತಾನೆ? ನಾಚ್ಕೋತಾ ಇದ್ದಾನೆ. ಅಲ್ಲ, ಕೆಲಸ ಏನ್ ಮಾಡ್ತಾನೆ ಅಂದೆ? ನಾನೇ ಯಾಕಯ್ಯ ಕೆಲಸ ಮಾಡ್ಲಿ? ನಾನು ಇಡೀ ಊರಲ್ಲಿ ದೊಡ್ಡ. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ. 15 ಫ್ಲಾಟ್ ಇದೆ, 25 ಲಕ್ಸುರಿ ಕಾರ್ ಇದೆ. ಅಲ್ಲ, ಇರ್ಬೇಕಾದ ಇಲ್ವಲ್ಲ? ಏನು ತಲೆಯಲ್ಲಿ ಕೂದ್ಲು? ಬಾರಿ ಇಲ್ಲಿ ಟ್ರೈನ್ ಅಲ್ಲಿ ಸ್ವೀಟ್ ತಗೊಂಬ. ಏನಿದು? ನೀವೇ ಅಲ್ವಾ ಟ್ರೈನ್ ಅಲ್ಲಿ ಸ್ವೀಟ್ ತರ ಕೇಳಿದ್ದು? ಓ, ಪಂಚು. ಈ ಪಂಚ್ ವರ್ಕ್ ಮಾಡೋದಕ್ಕೋಸ್ಕರ ಈ ಟ್ರೈನ್ ಮಾಡಿಸಿದ್ಯಾ? ಇದು ಟ್ರೈನ್ ಎಂದ್ ನೋಡ್ರಪ್ಪ. ನನ್ನ ಬೆಲ್ಟ್ ಪಕ್ಕಲ್ ಅಷ್ಟಿದೆಯಲ್ಲೇ ಪಂಚ್ ಅಂತಿದೆ. ಸ್ವೀಟು ಟ್ರೈನ್ ಅಲ್ಲಿ ತಗೊಂಬ ಅಂತ ಹೇಳಿದ್ದು. ಸ್ವೀಟ್ ತಗೊಳ್ಳಿ. ನನ್ನ ಹುಡುಗಿ ಇಷ್ಟ ಆದ್ಲು. ಮುಹೂರ್ತ ಫಿಕ್ಸ್ ಮಾಡಿ. ಸ್ವೀಟ್ ತಗೊಳ್ಳೇ ಇಲ್ಲ. ಅಯ್ಯೋ, ನಿಮ್ ಹುಡುಗಿ ನೋಡಿದ ಕೂಡ್ಲೆ ಸ್ವೀಟ್ ತಿಂದಷ್ಟೇ ಖುಷಿ ಆಯ್ತು. ಸರ, ಇವಳು ಹುಡುಗಿ ಅಲ್ರಿ, ನನ್ನ ಹೆಂಡತಿ.
ಸಾರಿ ಸಾರಿ ಯಾಕೆ ಕೇಳ್ತೀರಿ ಬಿಡಿ, ನಿಮ್ದೇನು ತಪ್ಪಿಲ್ಲ. ಇವಳು ಕನ್ಫ್ಯೂಸ್ ಆಗ್ತಾರ ಇದ್ದಾಳೆ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹೌದೌದು, ಸಖತ್ತಾಗಿದ್ದಾಳೆ. ಹೋಗಿ ಬರ್ತಾನೆ ಅಂದಾಗೆ ನಂಗ್ ಡೈಲಾಗ್ ಇಲ್ಲ ಬೇಕಾರಿ. ಲೇ ಒಳಗಡೆ ಏನ್ ಮಾಡ್ತಿದ್ವಿ, ಹುಡುಗಿ ಕರ್ಕೊಂಡ್ ಬಾರಿ. ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ. ಅಂತರಂಗ ಹಾಡಾಡಿದೆ, ಪ್ರೇಮದಲ್ಲಿ ಕೇಳಾಡಿದೆ, ಬಾರೆ ನನ್ನ ಸೀತೆ. ಆಲ್ರೆಡಿ ತಲೆಯಲ್ಲಿ ಕೂದಲು ಉದ್ರೋಗ್ಯವೆ, ಹಿಂಗೆ ಹಾರಾಡ್ತಾ ಇದ್ರೆ ಇದಿರೋ ಬರ ಉದ್ರೋಗ್ತವೆ. ನನ್ಗೆ ಹುಡುಗಿ ಇಷ್ಟ ಆದ್ಲು, ಮುಹೂರ್ತ ಫಿಕ್ಸ್ ಮಾಡಿ. ಕಾಫಿ ತಗೊಳ್ಳೇ ಇಲ್ಲ. ಅಯ್ಯೋ, ಹುಡುಗಿ ನೋಡಿ ಕೂಡ್ಲೆ ಕಾಫಿ ಕುಡ್ದಷ್ಟೇ ಖುಷಿ. ಇವಳು ಹುಡುಗಿ ಅಲ್ಲ, ಇವಳು ಮನೆ ಕೆಲಸದವಳು. ಅಯ್ಯೋ ಸಾರಿ ಸಾರಿ ಯಾಕೆ ಕೇಳ್ತಾರೆ ಬಿಡಿ, ಕನ್ಫ್ಯೂಸ್ ಆಗಿ ಅವಳಿಗೆಲ್ಲ ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹೌದೌದೌದು. ಒಳಗೆ ಬಾಯ್ಲಿ ಭಟ್ರು ನೆಕ್ಸ್ಟ್ ನಿನ್ ಸಿನಿಮಾಗೆ ಹೀರೋಯಿನ್ ಮಾಡ್ತಾವ್ರಂತೆ. ಇವತ್ತು ಈ ಸ್ಕಿಟ್ಟಿಂಗ್ ಪರ್ಫಾರ್ಮೆನ್ಸ್ ಸಾಕು, ಹೋಗು. ಅಲ್ಲ ಡೈಲಾಗ್ ಇಲ್ಲ ಅಂದ್ರೂ ಮೈಕ್ ಹಾಕೊಂಡಿದ್ದಿಲ್ಲ, ಮೈಕ್ ಹಾಕಳ್ದೆ ಗೌರವಯುತವಾಗಿ ನಿಂತ್ಕೋಬೋದಿತ್ತ. ಈ ಪಂಚ್ ವರ್ಕ್ ಆಗ್ಲಿ ಅಂತ ಮೈಕ್ ಹಾಕಿಸ್ಕೊಂಡಿರೋದು. ಕೆಲವು ಹೆಂಗಸ್ರು ಹೆಂಗೇನೆ ಪಂಚ್ ವರ್ಕ್ ಆಗದೆ ಇದ್ರು ವರ್ಕ್ ಆಗ್ಬಿಡುತ್ತೆ ಅನ್ಕೊಂಡ್ಬಿಡ್ತಾರೆ. ಒಳಗೆ ಹೋಗ್ ಸಾಕು. ಏನ್ ಮಾಡ್ತಾ ಇದ್ದೀವಿ, ಹುಡುಗಿ ಕರ್ಕೊಂಡು ಬಾರಿ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ರ. ಎಲ್ಲಿ ಹುಡುಗಿ ಬಾಬಾ, ನಡಿಗೆ ತುಂಬ ನಾಗಿಣಿ ಶೃಂಗಾರ, ನಗುವಿನ ತುಂಬ. ಸರ್ ಏನ್ ಸರ್, ಹುಡುಗಿ ಇಷ್ಟ ಅಲ್ಲ? ಇಷ್ಟ ಆದ್ಲು, ಆದ್ರೆ ಇವರಲ್ಲ ಅವರು. ಸರ್ ನಂಗೆ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಏನು? ಇವಳು ಮದ್ವೆ ಹುಡುಗಿ, ಇವಳು ನನ್ನ ಹೆಂಡತಿ. ಮತ್ತೆ ಕಾರ್ ಕೆರಿತವ್ರೆ. ಈಜಕ್ಕೆ ಕಾಲ್ ಕೆರಿತಾ ಇದ್ಯಾ? ನೀನ್ ಕೆರಿಯೇ ಡಿಂಗಿ. ಸುಮ್ಮನೆ ಕಾಲ್ ಕೆರಿ ಅಂತ ಹೇಳಿದ್ದು, ಸಂಬಂಧಿಕರನ್ನ ಕರಿ ಅಂತಲ್ಲ. ಸರ್ ಇವಳು ನನ್ನ ಮಗಳು, ಇವಳು ನನ್ನ ಹೆಂಡತಿ. ಅವ್ರ ನಿಮ್ ಹೆಂಡತಿ, ಇವ್ರು ನಿಮ್ ಮಗಳು. ಹೌದು ಸರ್, ಇವಳೇ ನನ್ನ ಮಗಳು ಡಿಂಗಿ. ಡಿಂಗಿ ಚೆನ್ನಾಗಿದೆ, ನಿಂತಿರೋ ಭಂಗಿ. ಇಷ್ಟ ಆದ್ಲಾ? ಅವ್ರು ಇಷ್ಟ ಆದ್ರು. ಅಯ್ಯೋ ಸರ್, ನನ್ನ ಹೆಂಡತಿ ಇಷ್ಟ ಆದ್ಲು ಅಂತೀರಲ್ಲ ಸರ್ ನೀವು. ಬನ್ನಿ ಬನ್ನಿ, ನೀವು ಸಂತೆಗೆ ಹೋಗಿ ನಾಟಿ ಹಸು ತರಕಂತ ಹೋಗ್ತೀರಾ, ಪಕ್ಕದಲ್ಲಿ ಜೆರ್ಸಿ ಇರುತ್ತೆ, ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಜೆರ್ಸಿ. ನಂಗೆ ಆ ಜೆರ್ಸಿ ಬೇಕು. ನೀವೇನ್ ಸಂತೆಗೆ ಬಂದಿದ್ರೆ ಹೊರತು ಹುಡ್ಕೊಂಡು ಬಂದಿದ್ರ? ಏನೋ ಮಾತಾಡ್ತಾವನು, ಆ ಸಂತೆಗೆ ವ್ಯಾಪಾರಕ್ಕೆ ಬಂದಾಗ ಮಾತಾಡ್ತಾನಲ್ಲ. ಇಲ್ಲ ಸರ್, ಆಲ್ರೆಡಿ ಬದ್ನೆಕಾಯಿ ಆಗೋಗಿದ್ದೀಯ. ನಿನಗೆ ನನ್ನ ಹೆಂಡತಿ ನೋಡಿ ಇಷ್ಟ ಆಯ್ತಾ? ನಿನಗೆ ಮಾಡ್ತೀನಿ. ನಂಗೆ ಆಕ್ಚುಲಿ ಹೆಂಡತಿ ಬೇಕಾ? ಅಲ್ಲ ಹುಡುಗ ಚಂದಿದ್ದಲ್ಲ. ಏನ್ ಚಂದಿದ್ದ? ಇಂಥವ್ರು ಇನ್ನೊಂದ್ಸಲ ಕರ್ಕೊಂಡ್ಬಂದ್ರೆ ಕೈಕಲ್ ಮಾಡ್ಬಿಡ್ತೀನಿ. ಚೆನ್ನಾಗಿರೋ ಹುಡುಗನ್ ಕರ್ಕೊಂಬಾರೋ, ನೋಡು ಅವಳು ನನ್ನ ಹೆಂಡತಿ. ಏನೋ ಮುಳ ಮುಳ ಅಂತ. ಏನಿಲ್ಲ ಏನಿಲ್ಲ, ಹೇಳ್ತೀನಿ ನೋಡಿ. ಅವಳು ನನ್ನ ಹೆಂಡತಿ, ಇವಳು ನನ್ನ ಮಗಳು. ಇವಳು ನಿಮ್ ಮಗಳು, ಇವಳು ನನ್ನ ಹೆಂಡತಿ. ನಿನ್ನ ಹೆಂಡತಿ ಅಲ್ಲ ಕಣೋ, ನನ್ನ ಹೆಂಡತಿ. ಇವಳು ನಿಮ್ ಹೆಂಡತಿ, ಇವಳು ನಿಮ್ ಮಗಳು. ಒಳ್ಳೆ ಹುಡುಗನ್ ಕರ್ಕೊಂಡ್ ಬರ್ಬೇಕು. ಚೆನ್ನಾಗಿರೋ ಹುಡುಗನ್ ಕರ್ಕೊಂಬಾರ. ಬರ್ತೀನಿ ನೋಡಿ. ಈಗ ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು. ಅಲ್ಲ ಕಣೆ, ಮಗಳ ಮುಂದೆ ಹಿಂಗ್ ಮೇಕಪ್ ಮಾಡ್ಕೊಂಡ್ ಕುಂತ ಬಂದ್ರೆ ಅವ್ರು ನಿನ್ನೆ ನೋಡ್ತಾರ ಕಣೆ. ಇಷ್ಟು ಅಲಂಕಾರ ಮಾಡ್ಕೊಬೇಡ, ಗೊತ್ತಾಯ್ತಾ? ಹೋಗ್ ಅಲಂಕಾರ ಮಾಡ್ಕೊಬೇಡ, ಮಗಳನ್ನ ಸ್ವಲ್ಪ ಅಲಂಕಾರ ಮಾಡಿ. ಹೋಗಿ ಅಯ್ಯೋ ಕೆಪ್ ನನ್ ಮಗ. ಏ ಕುಟ್ಟೆಸ, ಅಲ್ಲ ಕಣು, ಮ್ಯೂಸಿಕ್ ಇವ ಫಸ್ಟ್ ಟೈಮ್ ಸಖತ್ತಾಗಿ ಮ್ಯೂಸಿಕ್ ಹಾಕಿದ್ದಾಳೆ. ಇದೇ ಮ್ಯೂಸಿಕ್ ಅವತ್ತು ಹಾಕಿದ್ರೆ ನಾವು ಟೀಮಲ್ಲಿ ಇದ್ದಾಗ ಪ್ರಚಾರ ಸಿಕ್ತಿತ್ತು. ಅಯ್ಯೋ ಕಿವುಡ, ಮ್ಯೂಸಿಕ್ ಹಾಕ್ತೇನೆ ಕೋತಿ ಕುಣ್ಣಂಗ್ ಕುಣಿತಾ ಇದ್ಯಲ್ಲೋ. ಇವ್ರಿಗೆಲ್ಲ ಕಿಟ್ ಕೊಡ್ಬೇಕಾ? ನಿನ್ನೆ ಕೊಟ್ಟಾಯ್ತು. ನೀ ಕಿವುಡ ಕಿವುಡ ಕೇಳ್ಸಲ್ಲ. ಕಿವಿದ್ದು ರೋಮನ ನಿನ್ನೆ ತೆಗ್ದದ್ದು. ಅಯ್ಯೋ ನನ್ನ ಮಗನೇ, ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ದೂರ ನಿಲ್ಲು, ಶೀತ ಆದ್ರೆ ಪಕ್ಕ ಕೊರೋನಾ ನಿನ್ಗೆ. ಕೊಟ್ಬಿಡ್ತೀನಿ. ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ಮತ್ತೇನ್ ಕರ್ಮನ, ಹುಡುಗಿ ನೋಡಕ್ ಬಂದು ಇವ್ರಿಗೆಲ್ಲ ಕಿಟ್ಟು ಕೊಡ್ಬೇಕಂತ ಇದ್ದಿಲ್ಲ. ಬಾ ಹುಡುಗಿ ನೋಡುವ. ನಡುಕೆರೆಯ ನಡುಕೆರೆಯ. ಹಾ ನಮಸ್ಕಾರ ನಮಸ್ಕಾರ. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬಂದ್ರ ಅನ್ಸುತ್ತೆ. ಸರಿ ಕರಿ. ಹೌದೌದು, ಗುಣವಂತ, ರೂಪವಂತ, ಎಲ್ಲದಕ್ಕೂ ಮೀರಿ ಶೀಲವಂತ. ಒಳ್ಳೇದು ಒಳ್ಳೇದು. ನನ್ನ ಮಗನೇ, ಶೀಲವಂತ ಅಂತ ಒತ್ತಿ ಹೇಳು. ನೀವ್ ಹೇಳ್ತಾನೆ ಹೇಳ್ತಾನೆ ಹುಡುಗನ್ ಕಿವಿಡ ಹಂಗ್ ಕೇಳಿ. ಈ ನನ್ನ ಮಗ ಕಿವಿ ಕೇಳಲ್ಲ ಅಂತ ಊರು ತುಂಬೆಲ್ಲ ಟಮಟೆ ಹೊಡಿತಾನೆ. ಒಂಚೂರು ಕಿವಿ ಕೇಳಿಸಲ್ಲ. ಕೇಳಿಸಲ್ವಾ? ಪರವಾಗಿಲ್ಲ ಬಿಡಿ, ಭಟ್ರು ಸರ್ ಹೇಳಿದ್ದಾರೆ, ಗಂಡಸ್ರಿಗೆ ಕಿವಿ ಕೇಳಿಸ್ತಿದ್ರೆ ಸಂಸಾರಗಳು ನೆಟ್ಗಿರುತ್ತೆ ಅಂತ. ಸರ್ ಒಂದು ಮಾತು ಹೇಳಿದ್ರು, ಗಂಡಸರಿಗೆ ಕಿವಿ ಕೇಳಿಸದಿದ್ದಾಗೆ ಸಂಸಾರ ಚೆನ್ನಾಗಿರ್ತದೆ. ಅದನ್ನೇ ಹೇಳಿದ್ದು. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಹುಡುಗಿ ಕರೀರಿ. ಕರಿತೀನಿ. ಏನೇ ಏನ್ ಮಾಡ್ತೀರಿ ಒಳಗಡೆ?
ಏನ್ರಿ ತರ್ತೀರಾ? ಕುಟ್ಟೇಸ ಏನ ಅಲ್ಲ ಕಣು, ಸ್ಕ್ರಿಪ್ಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಇತ್ತು ಕನೆಕ್ಟ್ ಆದಾಗ ಲವ್ ಬಿಟ್ ಪ್ಲೇ ಆಗ್ಬೇಕಂತ. ಈ ಮ್ಯೂಸಿಕ್ ಹಾಕಿಲ್ಲ. ಅಯ್ಯೋ ಕ್ಯೂಟ್ ನನ್ನ ಮಗನೇ, ಆವಾಗ್ಲೇ ಮ್ಯೂಸಿಕ್ ಹಾಕಿಲ್ಲ ಅಂದ್ರೂ ಕೋತಿ ಕುಣ್ದಂಗ್ ಕುಣ್ದ. ಈಗ ಮ್ಯೂಸಿಕ್ ಆದ್ರೂ ಫೀಲ್ ಮಾಡ್ಲಿಲ್ವಲ್ಲ? ಕರೆಂಟ್ ಹೋಗಿತ್ತ? ಬರ್ಲಿ ಬರ್ಲಿ. ಅವಳಲ್ಲ ಮಗಳು ಬರ್ತಾಳೆ. ಬಾರೇ ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ ಸರ್, ಕಾಫಿ ತಗೊಳ್ಳಿ. ನಮಸ್ತೆ ಅತ್ತೆ. ಅತ್ತೆ ಅಲ್ಲ ಕಣ, ನನ್ನ ಮಗಳು ಅಂತ ಹೇಳು. ಅತ್ತೆ ಇಲ್ಲಿದ್ದಾಳೆ, ಇವಳು ಅತ್ತೆ. ಹುಡುಗಿ ಹೋಕೆನಾ? ನನ್ಗೆ ಡಬಲ್ ಓಕೆ. ಅವಳು ಹುಡುಗಿ ಅಲ್ಲ, ಅವಳು ನನ್ನ ಹೆಂಡತಿ, ಇವಳು ಹುಡುಗಿ. ಅಯ್ಯೋ ಗೊತ್ತಾಯ್ತು ಬಿಡಿ, ಇವ್ರು ನಿಮ್ ಹೆಂಡತಿ, ಇದು ನಾನು ಮದುವೆ ಹುಡುಗಿ. ಅಯ್ಯೋ ಸಾರ್ ಹೇಳು, ಇವಳು ನನ್ನ ಹೆಂಡತಿ, ಇವಳು ಹುಡುಗಿ. ಹೌದಾ? ಆಗ್ಲೇ ಗೊತ್ತಾಯ್ತು. ಅವಳು ನಿಮ್ಮ ಹೆಂಡತಿ, ಇವಳು ನನ್ನ ಹೆಂಡತಿ. ಲೇ, ಇವಳು ನೀನ್ ಹೆಂಡತಿ, ಇವ್ರು ಅವ್ರ ಮಗಳು. ಇವ್ರು ನೀನ್ ಮದ್ವೆ ಆಗ್ಬೇಕಾರೆ ಹುಡುಗಿ, ಅವ್ರ ಹೆಂಡತಿ. ಗೊತ್ತಾಯ್ತು. ಇದು ಅವ್ರದ್ದೇ, ಇದು ನಂದೇ. ಇವಳು ನನ್ನ ಮಗ, ನನ್ನ ಹೆಂಡತಿ ಕಣೋ. ಇವಳು ನೀನು ಮದುವೆ ಆಗ ಹುಡುಗಿ ಕಣೋ. ಏನ್ ಮಾವ ಅಸಹ್ಯ ಮಾತಾಡ್ತಿದ್ದೀರಾ? ಅಂದ್ರೆ ನಾನು ನಿಮ್ಮ ಹೆಂಡತಿನ ಎರಡನೇ ಮದುವೆ ಮಾಡ್ಕೋಬೇಕಾ? ನನ್ನ ಮಗನೇ, ನನ್ಗಾಗಲ್ಲ. ಮಗನೇ, ನಿನ್ನ ಏನೋ ಮಾತಾಡ್ತಾ ಇದೆಯಾ? ನನ್ನ ಹೆಂಡತಿ ಮದುವೆ ಮಾಡ್ಕೊಳ್ತೀನಿ. ನನ್ನ ಮಗನ ಇನ್ನೊಂದ್ಸಲ ನೀನು ಗಂಡು ಅಂತ ಕರ್ಕೊಂಬಂದ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಎಷ್ಟು ಸಲ ಹೇಳೋದ್ರಿ ನಿನಗೆ, ಇವಳಿಗಿಂತ ಜಾಸ್ತಿ ಮೇಕಪ್ ಮಾಡ್ಕೋಬೇಡ ಅಂತ. ಇನ್ ಮುಂದೆ ಹೆಣ್ಣೋಡೋ ಶಾಸ್ತ್ರನೇ ಇಟ್ಕೋಬೇಡಿ. ನಾನು ಹಾಲ್ ಮಾರೋನ್ ಜೊತೆಲ್ಲೋ ತರಕಾರಿ ಮಾರೋನ್ ಜೊತೆಲ್ಲೋ ಓಡೋಗ್ ಮದುವೆ ಮಾಡ್ಕೊಳ್ತೀನಿ. ನೋಡ್ತೀನಿ ಮಗಳೇ ಬೇಜಾರು ಮಾಡ್ಕೊಂಡವಳೆ ಅಂತ. ಇದು ಹುಡುಗಿ ಮನೆ, ನಿನಗೆ ಹೆಣ್ಣು ನೋಡಕ್ ಹೋಗ್ತಾ ಇರೋದು. ಹೌದಾ? ನಡಕೆರೆಯರೇ. ಏ ಅಣ್ಣಯ್ಯ, ಅದು ನಡಕೆರೆಯರಲ್ಲ, ನಡುಕೆರೆಯ ಅಂತ. ಹುಡುಗಿ ನೋಡಕ್ ಬಂದಿರೋ ಅಳಿಯತ್ರಿಗೆ ನಮಸ್ಕಾರ. ನಮಸ್ಕಾರ. ಅಳಿ ಅಂದ್ರೆ ನಾನಲ್ಲ, ಇವನು. ನಮಸ್ಕಾರ ನಡುಕೆರೆ ಅವ್ರಿಗೆ. ಎಲ್ಲಿಗೆ ನಮಸ್ಕಾರ ಮಾಡ್ತಾ ಇದ್ದೀರಾ? ನಮಸ್ಕಾರ, ಕುತ್ಕೊಳ್ಳಿ. ಕ್ಯಾಪಿಟಿ ಅಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಪಟ್ ಅಂತ ಹುಡುಗಿ ಕರೆಸ್ಬಿಡಿ. ಹುಡುಗಿ ಕರ್ದ್ಬಿಡ್ಲಾ? ಏನೇ ಏನೇ ಸ್ವೀಟ್ ತಗೊಳ್ಳಿ, ಕಾಫಿ, ನಿಮಗ್ ಜ್ಯೂಸ್ ತಗೊಳ್ಳಿ. ಅಯ್ಯೋ ಎಷ್ಟೊಂದು ಸತ್ಕಾರ. ನೋಡಮ್ಮ, ಇವನೇ ನಿನ್ನ ಮದುವೆ ಆಗ ಹುಡುಗಿ. ಹುಡುಗ ನೋಡಕ್ ಮೋಟ್ ಮೆಣಸಿಕಾಯಿ ಇದ್ದ ಇವನಿಗೆ ನಾನು ಮದುವೆ ಮಾಡ್ಕೊಳ್ಳಲ್ಲಪ್ಪ. ಲೇ, ಸೋರೆಕಾಯಿ, ಹೀರೆಕಾಯಿ, ನುಗ್ಗೆ ತರ ಉದ್ದುದ್ಕಿರೋರೆಲ್ಲ ಬಂದು ನಿನ್ನ ರಿಜೆಕ್ಟ್ ಮಾಡುವಾಗ ಆಯ್ತಲ್ಲೇ ಈ ಚೋಟ್ ಮೆಣಸಿಕಾಯಿ ನಿನ್ ಗತಿ. ಇವ್ನ್ ಮದುವೆ ಮಾಡ್ಕೊಂಡು ಏನ್ ಕಂಕ್ಲಲ್ಲಿ ಇಟ್ಕೊಂಡು ಹೋಗ್ಲಾ? ನೀನ್ ಕಂಕ್ಲಲ್ಲಿ ಇಟ್ಕೊಂಡು ಸಂತೆಗಾದ್ರೂ ಹೋಗು, ಕಂಕ್ಲಲ್ಲಿ ಇಟ್ಕೊಂಡು ಸಿನಿಮಾಗಾದ್ರೂ ಹೋಗು, ಇಲ್ಲ ಯಾವ್ದಾದ್ರು ಅಂಗನವಾಡಿಗೆ ಸೇರಿಸ್ಬಿಟ್ಟು ಅವನ ಹೆಸರಲ್ಲಿ ನೀನಾದ್ರೂ ಹಾಲು ಕುಡ್ಕೋ, ಏನಾದ್ರೂ ಮಾಡ್ಕೋ, ಅವನೇ ನಿನಗೆ ಫಿಕ್ಸ್. ಅಣ್ಣಯ್ಯ, ನಂಗ್ ಹುಡುಗಿ ಓಕೆ ಆದ್ಲು. ನಿನಗೆ ಇಷ್ಟ ಆದ್ರೆ ನನಗೂ ಇಷ್ಟ ಕಣೋ. ಮಾವರ, ನಿಮ್ ಹೆಂಡತಿಯಲ್ಲೇ? 3 ವರ್ಷದಿಂದ ನನ್ನ ಹೆಂಡತಿನೆಲ್ಲ ಬಿಟ್ಟು ಮತ್ತೆ ಒಳಗಡೆಯಿಂದ ಯಾರೋ ಹೇಳ್ತಾವ್ರೆ? ಒಳಗಡೆಯಿಂದ ಹೇಳ್ತಿರೋದು ಕೆಲಸದವಳು. ನೋಡಿ, ನಮ್ಮ ಹುಡುಗನ್ಗೆ ಹುಡುಗಿ ಓಕೆ ಆಗಿದ್ದಾಳೆ. ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡ್ಬಿಡಿ. ನಿಜನಾ? ನಮ್ಮ ಮಗಳು ಈಗ ಒಪ್ಪಿಗೆ ಆಗ್ಬಿಟ್ಲ? ಅಯ್ಯೋ ಮದುವೆ ಫಿಕ್ಸ್ ಮಾಡ್ಬಿಟ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಇದೇ ಖುಷಿಲಿ ಮದುವೆನ ಮಾಡ್ಬಿಡೋಣ. ಮಗಳನ್ನ ಒಪ್ಕೊಂಡಾಯ್ತು, ಫಿಕ್ಸ್ ಆಯ್ತು. ಒಪ್ಕೊಂಡ್ಬಿಟ್ರು. ಯಾರಿ ಬ್ಯೂಟಿ? ಅವಳು ನನ್ನ ಹೆಂಡತಿ ಅಲ್ಲ, ಮನೆ ಕೆಲಸದವಳು. ಮದುವೆ ಆಗಿದೆಯಾ? ಮದುವೆ ಆಗಿದೆ. ಪಾಪ ಗಂಡ ಮದುವೆ ಆದಿನ್ನೇ ಸತ್ತೋಗ್ಬಿಟ್ಟ. ನನ್ನ ಮಗ. ಅಣ್ಣಯ್ಯ, ನನಗೆ ಇವಳಿಗಿಂತ ಇವಳೇ ಇಷ್ಟ ಆದ್ಲು. ಹಂಗೆಲ್ಲ ಕೆಲಸದವಳು ಮದುವೆ ಆಗ್ಬಾರ್ದ್ರಿ. ಯಾಕೆ? ಕೆಲಸದವ್ರಿಗೆ ಮನುಷ್ಯರಲ್ವಾ? ಅವಳೇನು ಮನುಷ್ಯತ್ವನೇ ಇಲ್ವಾ ಅವ್ರಿಗೆ?
ಮೆಸೇಜ್. ನೀನೇನು ಯೋಚನೆ ಮಾಡಬೇಡ. ನೀನು ಸತ್ತೋಗಿರೋ ಗಂಡಸ್ತನವನ್ನು ತುಂಬಿ ಗಂಡನ ಸ್ಥಾನ ಅದೇ ತುಂಬಿ ನಿನಗೆ ನಾನು ಲೈಫ್ ಕೊಡ್ತೀನಿ. ಸಮಯ ನೀನ್ ಈಟುದ್ದ ಇದ್ರು ಆಟುದ್ದ ಇರೋ ಹುಡುಗಿಗೆ ಬಾಳ್ ಕೊಡ್ತೀನಿ ಅಂತಿದ್ಯಾ? ನಿನ್ ಏಟುದ್ದ ಒಳಗಿದ್ರು ಸಾಲು ಕಣ. ಮಾವರ ನೋಡಿ, ಡಾಕ್ಟರ್ ಗಿರೀಶ್ ಚಂದ್ರ ಬಾಳೆಗುಂಡಿ ಅವರು ಒಂದು ಮಾತು ಹೇಳಿದ್ದಾರೆ. ಅವ್ರು ಯಾರು? ದನ ಡಾಕ್ಟರ್. ಇನ್ನು ಮುಂದೆ ಇವಳೇ ನಮ್ಮ ಮುಂದಿನ ಮಹಾರಾಣಿ. ಲೇ ಬೇಡ ಕಣೋ, ನನ್ನ ನೀವೇ ಮುಂದೆ ನಿಂತು ನಮ್ಮನ್ನು ಮದುವೆ ಮಾಡಿಕೊಡ್ಬೇಕು. ಮಾಡ್ಲಿಲ್ಲ ಅಂತಂದ್ರೆ ಇವಳಿಗೋಸ್ಕರ ಎಷ್ಟು ತಲೆಗಳು ಉಳ್ತಾವೋ ಗೊತ್ತಾಗಲ್ಲ. ಮಸಣ ಮಸಣ ಮಾಡಕ್ ಬಿಡ್ತಾರೆ. ಫಸ್ಟ್ ಸೀಸನ್ ಇಂದ ಮಸಣ ಮಸಣ ಅನ್ಕೊಂಡೆ ಡೈಲಾಗ್ ಮುಗಿಸ್ಬಿಟ್ಟಲು. ನಟ್ಟಿಗೆ ಜಿಪ್ ಹಾಕಳಕ್ ಬರಲ್ಲ. ನಿಮ್ಮ ಅಣ್ಣನ್ ಕರ್ಕೊಂಡ್ ಬಂದಿದ್ಯಾ, ನೀನ್ ಮಸಣ ಮಾಡ್ತೀಯಾ? ಆಗಲ್ಲ, ಮದುವೆ ಮಾಡ್ಕೊಡಕ್ ಆಗಲ್ಲ. ಇದು ಮಾಮಾರ ಹೆಂಗಾರ ಮಾಡಿ ಪ್ಲೀಸ್, ನೀವೇ ನಿಮ್ ಮುಂದೆ ನಿಂತು ನಮ್ಮ ದಾರಿ ಎಳೆದು ಕೊಡಿಲ್ಲ. ಅದು ಒಂದು ಬಾಕಿ ಇದೆ, ದಾರಿ ಎರೆದು ಕೊಡೋದು. ನಾನೇ ನನ್ನ ಕೈಯಾರ ನನ್ನ ಹೇಳ್ತೀನಿ, ಇನ್ನೊಬ್ಬನಿಗೆ ದಾರಿ ಎರೆದು ಕೊಡೋ ಬದಲು ಸೂಸೈಡ್ ಮಾಡ್ಕೊಳ್ಳೋದು ಒಳ್ಳೇದತ್ಲ. ಅಂದ್ರೆ ಇವಳು ನನ್ನ ಹೆಂಡತಿ ಕಣ. ಎಂತಿನ ಮತ್ತೆ ಮನೆ ಕೆಲಸ ಅಂದ್ರೆ ಮತ್ತೆ ಇನ್ನೇನ್ ಮಾಡ್ಲಿ? ಬಂದವರೆಲ್ಲ ನನ್ನ ಮಗಳು ನೋಡಬಿಟ್ಟು ಇವಳೇ ನೋಡ್ಕೊಂಡು ಇವಳೇ ಮದುವೆ ಆಗ್ತೀನಿ ಅಂತಿದ್ರಲ್ಲ, ಅದಕ್ಕೆ ಹೇಳ್ದೆ. ನೀನ್ ಹಂಗಾದ್ರೂ ಗಂಟುದಿದೆಯಲ್ಲ. ನನ್ನ ಮನೆ ಕೆಲಸ ಪರವಾಗಿಲ್ಲ, ನೀನ್ ಎಂತ ಆದ್ರೂ ಪರವಾಗಿಲ್ಲ, ನನಗೆ ಇವಳೇ ಬೇಕು. ಇವಳೇ ಬೇಕಾ? ಮಾಡಿ ಮಾಡ್ತೀನಿ ನನ್ನ ಮಗನೇ. ಇನ್ನೊಂದು ಕ್ಷಣ ಇಲ್ಲಿ ನಿಂತಿದ್ರೆ ನನ್ನ ಕತ್ತರಿಸಿ ತುಂಡು ತುಂಡಾಗಿ ಮಾಂಸ ಬಿಡ್ತಾನೆ ನನ್ನ ಮಗನೇ. ಹೋಯ್ತಾ ಇಲ್ಲ ನೋಡ್ದೇನೆ, ಬಂದವರೆಲ್ಲ ಇವಳು ನೋಡ್ಬಿಟ್ಟು ನಿನ್ ನೋಡ್ತಾರಲ್ಲಿ. ಅಲಂಕಾರ ಮಾಡ್ಕೋಬೇಡ ಅಂತ ಎಷ್ಟು ಹೇಳಿ ಸಾಯ್ಬೇಕು. ಹೀಗೆ ಆಗ್ತಿದ್ರೆ ನನ್ನ ಮಗಳನ್ನ ಕಳ್ಸೋದು, ಮದುವೆ ಮಾಡ್ಕೊಡೋದು ಹೆಂಗೆ? ಯಾರ್ಯಾರ ಮಗಳನ್ನ ಮದುವೆ ಆಗ್ತಾರೆ? ನಾನಿದ್ದೀನಿ ಸಾರ್. ಬರೀ ಕೈ ಮಾತ್ರ ಕಾಣ್ತಾ ಇದೆ, ಯಾರು ಕಾಣ್ತಾ ಇಲ್ಲ. ಸರ್ ನೀವು? ನಮಸ್ಕಾರ ಸರ್. ಅದೇ ನಿಮ್ಮ ಮನೇಲಿ ಹೆಣ್ಣಿದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕನ್ಯೆ ನೋಡಕ್ ಬಂದಿರೋದ? ಹೌದು ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಕರೆಸ್ತೀರಾ? ಕರೆಸ್ತೀನಿ ಸರ್. ಬೇಗ ಕರೆಸಿ. ಮಗಳೇ ಬಾರಮ್ಮ ಇಲ್ಲಿ. ಇವಳೆ ಸರ್ ನನ್ನ ಮಗಳು. ಸರ್ ಎಷ್ಟು ಚೆನ್ನಾಗಿದ್ದಾಳೆ ಸರ್, ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ. ಇವಳೇ ನಾನು ಮದುವೆ ಆಗ್ತೀನಿ ಸರ್. ಸರ್ ನಿಮ್ ಕಣ್ ಸರಿ ಇದೆ ತಾನೆ? ಚೆನ್ನಾಗಿದೆ ಸರ್, ಇವಳೇ ಮದುವೆ ಆಗ್ತೀನಿ ನಾನು. ನಿಜ ಹೇಳ್ತಾ ಇದೀರಾ? ನಮ್ ತಾಣೆ ಹೇಳ್ತೀನಿ, ಇವಳೇ ನನ್ನ ಹೆಣ್ಣು. ಸರ್ ನಿಜವಾಗ್ಲೂ ಒಪ್ಕೊಂಡಿದ್ದೀರಾ? ಸರ್ ಇವಳಿಗೆ ನಾನು ತಾಳಿ ಕಟ್ಟೋದು ಸರ್. ಒಪ್ಕೊಂಡ್ಬಿಟ್ರಾ? ಒಪ್ಕೊಂಡ್ರಲ್ಲ. ಯಾಕೆ ಹೊಡಿತೀರಿ? ಯಾರವ್ರು? ಇವಳು ನನ್ನ ಹೆಂಡತಿ. ಅಂದ್ರೆ ನನ್ನ ಅತ್ತೆ, ತಾಯಿ ಸಮಾನ. ಅತ್ತೆ ಏನ್ ಸಂಸ್ಕಾರ, ಏನ್ ಸಂಸ್ಕಾರ. ಸರ್ ನಿಜವಾಗ್ಲೂ ನಿಮ್ ಗುಣ ನನಗೆ ಬಹಳ ಇಷ್ಟ ಆಯ್ತು ಸರ್. ಥ್ಯಾಂಕ್ಸ್. ನನ್ನ ಮಗಳನ್ನ ಮದುವೆ ಆಗ್ತಿರಲ್ಲ ಸರ್? ಖಂಡಿತ ಆಗ್ತೀನಿ ಸರ್. ಸಾಯ್ತು ಸರ್, ಫಿಕ್ಸ್ ಮಾಡೋಣ. ಅಂದಂಗೆ ಏನ್ ಕೆಲಸ ಮಾಡ್ತೀರಿ ಸರ್? ರೈತರ ಕೆಲಸ ಸರ್. ರೈತರಿಗೆ ನನ್ನ ಮಗಳು ಕೊಡೋದ? ನಾನ್ ಕೊಡಲ್ಲ. ನಾನು ಏನಿದ್ರು ಐಟಿ ಬಿಟಿ ದೊಡ್ಡ ದೊಡ್ಡ ಕಂಪನಿ ಲ್ಯಾಂಡ್ ಲಾರ್ಡ್ಗಳಿಗೆ ನನ್ನ ಮಗಳು ಕೊಡೋದು. ಏನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ? ರೈತರ ಬಗ್ಗೆ ಇಷ್ಟೊಂದು ಕಿಂಡಲ್ ಮಾಡ್ತೀರಾ? ಸಾರ್ ಇಡೀ ದೇಶವೇ ಲಾಕ್ ಡೌನ್ ಆಗಿ ಸ್ತಬ್ಧ ಆಯ್ತು ಸರ್, ಆದ್ರೆ ರೈತ ಮಾತ್ರ ನೇಗ್ಲಿಡ್ಕೊಂಡು ಉಳದ ಮರಿಲೇ ಇಲ್ಲ ಸರ್. ಅಷ್ಟೇ ಇಲ್ಲ, ಯಾಕೆ ಇಡೀ ಬೆಂಗಳೂರೆಲ್ಲ ಲಾಕ್ ಡೌನ್ ಆದಾಗ ಎಷ್ಟೆಷ್ಟೋ ದೊಡ್ಡ ಕೆಲಸದಲ್ಲಿ ಇದ್ದವರೆಲ್ಲ ಹಳ್ಳಿಗೆ ಹೋಗಿ ಜೀವನ ಮಾಡಿದ್ರು ಸರ್. ಕೊನೆ ಕೈ ಹಿಡಿಯದೆ ರೈತರ ಕೆಲಸ ಸರ್. ನಮ್ದು ಚಿಕ್ಕ ಮನೆ ಆಗಿರ್ಬೋದು, ಆದ್ರೆ ಮನ್ಸು ದೊಡ್ಡದು ಸರ್. ನಮ್ ಮನೇಲಿ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಜೀವನ ಮಾಡ್ತೀನಿ. ಏನ್ ಸರ್ ಇಷ್ಟೆಲ್ಲ ಮಾತಾಡಿದ್ರು ಮನ್ಸು ಆ ಕಡೆ ಕಡೆ ಎಳಿತಿದೆ ಅಂದ್ರೆ ಬೇಡ ಬಿಡಿ ಸರ್, ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿ. ಅಯ್ಯೋ ಒಂದ್ ನಿಮಿಷ. ಏನಾಯ್ತು? ಇಡೀ ಜಗತ್ತಿಗೆ ಅನ್ನ ಕೊಡೋ ರೈತ ಅವರು ನಮ್ಮ ಮಗಳಿಗೆ 3 ಹೊತ್ತು ಊಟ ಕೊಡಲ್ವಾ? ಕರೆಕ್ಟು ಕಡೆ ನಿನ್ ಮಾತು. ನಾನಿವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ, ಒಬ್ಬ ರೈತರಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಮನು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀನು ಮೆಸೇಜ್ ಹೇಳುವಾಗ ಇಷ್ಟೆಲ್ಲ ಜನ ನಗ್ತಾ ಇದ್ರು, ಗಟ್ಟಿ ಮನಸ್ಸು ಮಾಡ್ಕೊಂಡು ಕಂಟಿನ್ಯೂ ಮಾಡ್ದಲ್ಲ, ಅದಕ್ಕಾದ್ರೂ ನನ್ನ ಮಗಳು ಕೊಡ್ಬೇಕು. ಥ್ಯಾಂಕ್ ಯು ಸರ್. ನೋಡು ಇವಳು ಬಂಗಾರದಂಗ್ ನೋಡ್ಕೊಂತೀರ ನಂಬಿಕೆ ನನಗಿದೆ. ಖಂಡಿತ ನೋಡ್ಕೊತೀನಿ. ಚೆನ್ನಾಗಿರಿ ನೋಡ್ತಾ. ಭಟ್ರು ಸರ್, ಹೆಣ್ಣೆ ತೋರ್ ಕಷ್ಟ ಏನು ಅಂತ ಜಗತ್ತಿಗೆ ಗೊತ್ತು. ಎಲ್ರು ಬೀಗ್ರೂಟಕ್ಕೆ ಬಂದ್ಬಿಡ್ರಪ್ಪ, ಇಲ್ಲ ಚೌಟ್ರಿಲಿ ಬುಕ್ ಮಾಡ್ತೀರಾ ಆಯ್ತಾ? ಮಾವ ಚೌಟ್ರಿ ಬೇಡ, ಸುಮ್ನೆ ಲಾಕ್ ಡೌನ್ ಟೈಮು ದುಡ್ಡ ಸೇವ್ ಮಾಡ್ಬೇಕು. ಅದಕ್ಕೆ ನಮ್ಮ ಹೊಲದೊಳಗೆ 2 ಪೀಸ್ ಶಾಮೇನ್ ಹಾಕ್ತೀನಿ, ಅಲ್ಲಿ 2 ಮರಿ ಹೊಡೆದ್ಬಿಡೋಣ. ಹೌದಾ? ಬಾರೆ, ಇನ್ನು ನಮಗೆ ಚಿಂತೆ ತಪ್ಪು, ಮಗಳು ಸೇಲ್
ಓಕೆ ಬಾರ್ಲಿ ಜೋಶ್. ಓಕೆ, ಹೆಣ್ಣು ನೋಡುವ ಒಂದು ವೇಳೆಯಲ್ಲಿ ಏನೆಲ್ಲ ಕಾಮಿಡಿ ಆಗ್ಬೋದು ಅಂತ ಥಿಂಕ್ ಮಾಡ್ತಾ ಅದ್ರ ಜೊತೆಗೆ ಅದ್ಭುತವಾದಂತ ಒಂದು ಮೆಸೇಜ್ ನ ಕೊಟ್ಟಂತ ಜಿಜಿ ಮತ್ತು ತಂಡ. ಓಕೆ, ನಮ್ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಅಣ್ಣ ಏನ್ ಅನಿಸ್ತಾನ? ಪರ್ಫಾರ್ಮೆನ್ಸ್ ವೈಸು ಮತ್ತೆ ಮೇಕಪ್ ಇವಂದು ನನಗೆ ಬಹಳ ಇಷ್ಟ ಕಣೋ. ಇವನು ಎಷ್ಟು ಚೆನ್ನಾಗಿ ಮೇಕಪ್ ಆಗ್ತಾರೆ ಇವ್ರಿಗೆ. ವಾಟ್ಸ್ಆಪ್ ಅವನು ಹಿಂದಿನಲ್ಲಿ ಗ್ರೋವರ್ ಅಂತ ಒಬ್ಬ ಇದ್ದ ಗೊತ್ತಾ, ಎಲ್ಲ ನಮ್ ಕಾಲದಲ್ಲೆಲ್ಲ ವಿಲನ್ ಮಾಡೋನು ಗುಲ್ಶನ್ ಗ್ರೋವರ್ ಅಂತ. ಆತನ ನೋಡಿದಾಗೆಲ್ಲ ನಂಗೆ ಬಹಳ ಥ್ರಿಲ್ ಆಗೋದು. ಏನಂದ್ರೆ ಅವ್ನು ಒಂದ್ ಸಿನಿಮಾದಲ್ಲಿ ಇದ್ದಾಗ ಇನ್ನೊಂದ್ ಸಿನಿಮಾಲಿ ಇರ್ತಿರೋ ಏನೋ ಒಂದ್ ಗೆಟಪ್ ಹಾಕೋ ಬರೋನು. ಈ ವಾಸ್ ವೆರಿ ಫೇಮಸ್ ಇನ್ ಪುಟಿಂಗ್ ಗೆಟಪ್ಸ್. ಆತರ ಇವನು ಬಹಳ ಟ್ರೈ ಮಾಡ್ತಾನೆ. ಅವಾಗ ಏನಾಗ್ತದೆ, ಯಾರೇ ಒಬ್ರು ಒಂದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಒಂದು ಕಲಾವಿದ ವಿಭಿನ್ನವಾಗಿ ಕಾಣಿಸ್ಬಿಟ್ಟ ಅಂದ್ರೆ ಖುಷಿ ಆಗ್ಬಿಡುತ್ತೆ. ಇದು ಆಕ್ಚುಲಿ ಕಲಾವಿದರಿಗೆ ತುಂಬಾ ದೊಡ್ಡ ಮಾನದಂಡ ಇದೆ ಗೆಟಪ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೇನೆ. ಫಸ್ಟ್ ಕಣ್ಣು ನಿನ್ ಮೇಲೆ ನನಗೆ ಬಿತ್ತು. ಎರಡನೇದು ಗೋವಿಂದೇಗೌಡನ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ನೀವಿಬ್ರು ಪೇರು ಬಹಳ ಅದ್ಭುತವಾಗಿತ್ತು. ತುಂಬಾ ಅಮಾಯಕ ಹೆಣ್ಮಗಳು ತರ ರಾಜಣ್ಣನ್ಗೆ ಎಂತ ಪಾತ್ರ ಕೊಟ್ಟಿದ್ರಲ್ಲೋ. ನನಗೆ ಇಲ್ಲಿಂದ ಬರ್ತಾ ಇತ್ತು, ಮಗಳ ಕರೀರಿ ಮಗಳನ್ನ ಅಂತ ಅಂದಾಗ ಹಂಗ್ ಬಂದು ಯಾರದಿಂದ ಬರೋ ಕರಿಯಕ್ ಮುಂಚೆ ಆಗ್ಲೇ ಬಗ್ ನೋಡ್ತಾವ ರಾಜಣ್ಣ. ರಾಜಣ್ಣ ಎಂಟ್ರಿ ನನ್ಗೆ ಹೆಂಗಾಗ್ಬಿಡುತ್ತಂದ್ರೆ ಬಂಡೆ ಕೆಳಗಡೆ ಉಡ ಸಡನ್ ಆಚೆ ಬಂದು ಯಾರೋ ಇದಾರೆ ಅಂತ ತಕ್ಷಣ ಒಳಗೋಗ್ಬಿಡುತ್ತೆ. ರಾಜಣ್ಣ ಒಂದು ಸೆಂಟರ್ ಆಫ್ ಫಿಗರ್ ತರ ಅವರು. ಇವ್ರು 3 ಜನ ಈ ಆಕ್ಟ್ ಗೆ ಇಂಪಾರ್ಟೆಂಟ್. ಇನ್ನು ಪಿಲ್ಲರ್ ಆಗಿ ಇವರೆಲ್ಲ ಬಂದೋದ್ರು. ಮನು ಹೆಂಗೆ ಅಂದ್ರೆ ಅವನು ಯೋಚನೆ ಮಾಡೋಣ ಕೂತ್ಕೊಂಡು. ಯಾಕಂದ್ರೆ ಈ ಪಾತ್ರದಲ್ಲಿ ನಾನು ಏನ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡಿದ್ದಾನೆ. ಅವ್ನ್ ಮೊದ್ಲೇ ಒರಿಜಿನಲ್ ಅವ್ನ್ ರೈತ ಅಲ್ವಾ. ಸೊ ನಮ್ದೇ ಮ್ಯಾಟ್ರನ್ನ ಇಟ್ಬಿಟ್ಟು ಹೈಲೈಟ್ ಆಗ್ಬಿಟ್ಟು ಅದು ಎಲ್ಲಾ ಕಡೆ ರೀಚ್ ಆಗಿ ಸ್ವಲ್ಪ ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ ನನಗೆ ಅಂತ ಮೈಂಡ್ ಅಲ್ಲಿ ಸಖತ್ ಓಡೈತೆ ಅವನಿಗೆ. ಎಲ್ಲಾ ಹಳ್ಳಿಗಳ ಕಡೆ ಗಂಡು ಮಕ್ಕಳು ನೋವು ತಿಂತಾ ಇರೋದಿದ್ದೇನೆ. ಯಾರು ತುಂಬಾ ಜನ ಗೊತ್ತಿಲ್ಲ. ನಾನು ಊರಿಗೆ ಹೋಗಿ ಕುತ್ಕೋತೀನಲ್ಲ ಮಾತಾಡಕ್ಕೆ, ಏನ್ರೋ ಹೆಂಗಿದ್ರು ಎಲ್ಲ ಚೆನ್ನಾಗಿದ್ರೇನೋ ಹಂಗೇನೋ ದೊಡ್ಡವ್ರು ನನ್ನ ವಯಸ್ಕರು ಎಲ್ಲಾರು ಮಾತಾಡ, ಓ ಏನಪ್ಪ ಮಗನ ಮದುವೆನೇ ಮಾಡಿಲ್ಲ, ಎಣ್ಣೆ ಸಿಗ್ತಾ ಇಲ್ಲ, ಯಾಕ್ರೋ ಹಳ್ಳಿಗಳ ಕಡೆ ಸಿಗಲ್ಲ ಅಂದ್ರೆ ಅವ್ರಿದೇ ಓಡ್ ಹೇಳ್ತಾರೆ. ಎಲ್ಲ ಆತರ ಆಗೋಗಿದೆ, ಎಲ್ಲ ಅದೆಲ್ಲ ಹೊರಟೋಯ್ತು. ನನ್ನ ಪ್ರಕಾರ 100% ಹಳ್ಳಿಯಾಗೆ ಉಳಿದಿರೋದು ಅಂತ ಎಲ್ಲಾರು ನೀವು ಗಮನಿಸಿದ್ರೆ ಕೆಲವೇ ಜಿಲ್ಲೆಗಳಿರುತ್ತೆ ಇಡೀ ರಾಜ್ಯದಲ್ಲಿ. ಕೆಲವು ಜಿಲ್ಲೆಗಳು ಝೂಮ್ ಹಾಕಿದ್ರೆ ಅವ್ರು ದೇ ಲಿವ್ ಫಾರ್ ಅಗ್ರಿಕಲ್ಚರ್ ಅಂತ. ಆತರ ಈ ಕಡೆ ಮಂಡ್ಯ ಜಿಲ್ಲೆ ಆಗ್ಬಹುದು, ಆ ಕಡೆ ಬಂದಿವರು ಹಾಸನ ಜಿಲ್ಲೆ ಒಂದ್ ಸ್ವಲ್ಪ, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ, ದಕ್ಷಿಣ ಕನ್ನಡನೂ ಕೂಡ ತುಂಬಾ ಚೆನ್ನಾಗಿ ಅಲ್ಲೂ ಮಾಡ್ತಾರೆ. ನನ್ನ ಪ್ರಕಾರ ಒಂದು 40% ಇದೆ ಅಗ್ರಿಕಲ್ಚರ್, 60% ಈಸ್ಟ್ ಇಂಡಿಯಾ ಕಂಪನಿ ಆಗೋಗಿದೆ. ಇಲ್ಲ ಅದನ್ನ ಇವನು ಹೇಳ್ದ. ಆ ಪಾಯಿಂಟ್ ನನ್ಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಮನು, ನೀನ್ ಎಂಟ್ರಿ ಕೊಟ್ಟಾಗ್ಲೇ ಮೈಲೇಜ್ ಕ್ಯಾರೆಕ್ಟರ್ ಅಂತ ಗೊತ್ತಾಗೋಯ್ತು ಕಣೋ. ನೀನ್ ಯಾವಾಗ ಹುಡುಗಿನ ಒಪ್ಕೊಂಡು ಅವಾಗ್ಲೇ ಅವನು ಬಾಳ್ ಕೊಡೋ ಭಗವಂತ ಅಂತ ಗೊತ್ತಾಗೋಯ್ತು ನಮ್ಗೆ. ಅವಾಗ ಸಂತು ಇದ್ದವನು ಏನ್ ಅನಿಸ್ತು ಮಗ ಆ ಕ್ಷಣ ನಿಂಗೆ ಇದ್ ಮಾಡ್ಬೇಕು? ನಿನ್ನೆಯಿಂದ ರಿಹರ್ಸಲ್ ಮಾಡುವಾಗ ಒಬ್ನೇ ಕೂತ್ಕೊಂಡು ತರಕಾರಿ ಬೆಳೆ, ಆ ಬೆಳೆ, ಈ ಬೆಳೆ ಅಂತ ರಿಹರ್ಸಲ್ ಮಾಡ್ತೇನೆ ಅಂತ ನಾನು ಮೋಸ್ಟ್ಲಿ ರೀಲ್ಸ್ ಮಾಡ್ತವನೇನೋ ಅಂತ ಅನ್ಕೊಂಡು ಸುಮ್ಮನೆ. ಅದು ಈ ಎಂಟ್ರೆನ್ಸ್ ಅಲ್ಲಿ ಹಿಂಗ್ ಬಂದವನೇ ಅಂತ ಈಗಲೇ ಕಾರಣ ಗೊತ್ತಾಗಿದ್ದು ನನ್ಗೆ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಕ್ಯಾರೆಕ್ಟರ್ಗೆ. ಆಕ್ಚುಲಿ ಸುಮ್ನೆ ನಮಗೆ ವಿಷಯನೇ ಗುಟ್ಟೆ ಬಿಟ್ಟಿಲ್ಲ. ಸಖತ್ ಪಂಚ್ ಹೊಡಿತೀನಿ ಅಂತ ಹೇಳಿದ್ದ. ಅಲ್ಲಲ್ಲ, ನಿನ್ ಮೈಕ್ ಕೊಟ್ರು ಅಂತ ಪೊಂಗಕ್ ಹೋಗ್ಬೇಡ. ಅದು ಅಷ್ಟೊಂದು ಪಂಚ್ ಆಗ್ತಾ ಇಲ್ಲ. ಮೈಕ್ ಕೊಟ್ಟ ಹೇಳಪ್ಪ ಅಣ್ಣ, ನಂಗಿದ್ ಬೇಕಿತ್ತೇನಣ್ಣ. ಆಯ್ತು, ಇಲ್ಲ ಆಯ್ತಪ್ಪ. ಓಕೆ, ರಕ್ಷಿತಾಂಬೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಆಕ್ಚುಲಿ. ನಿನ್ಕಿನ್ನ ಜಾಸ್ತಿ ನಾನೇ ಎಂಜಾಯ್ ಮಾಡಿದ್ದು ಅಲ್ಲ, ಸಿಕ್ಕಾಪಟ್ಟೆ. ನಾನು ಅದಕ್ಕೆ ಇಲ್ಲೊಂದು ಪಂಚ್ ಆದ ತಕ್ಷಣ ನಾನು ನಿಮ್ಮನ್ನ ನೋಡ್ತಾ ಇದ್ದೆ. ಅದೇ ಅಬ್ಸರ್ವ್ ಮಾಡಿದೆ ನಾನು ಯಾವಾಗ್ಲೂ ಸ್ಪೆಷಲಿ ಈ ತರ ಆಕ್ಟ್ ಗಳಲ್ಲಿ ನಿನ್ಗೆ ನೋಡ್ತಾ ಇರ್ತೀನಿ. ಎವ್ರಿ ಪಂಚ್ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ. ಅಯ್ಯೋ, ಆಮೇಲೆ ನಿನ್ ತಂಡ ಇದೆಲ್ಲ ಸೋಫಾಗಳ ಮೇಲೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನಿನ್ ಜೊತೆ. ಬಟ್ ಎನಿವೇ, ಥ್ಯಾಂಕ್ ಯು. ನಂಗೆ ಪ್ರವೀಣ ಗೆಟಪ್ ತುಂಬಾ ಇಷ್ಟ ಆಯ್ತು. ಜಗೇಶ್ ಸರ್ ಅದೇ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಮ್ಮ ಮೇಕಪ್ ಅಂತ. ಐ ಥಾಟ್ ಇಟ್ ವಾಸ್ ಅ ವೆರಿ ಗುಡ್ ವೇ ಆಫ್ ಶೋಯಿಂಗ್ ಹಿಮ್. ರಘುನು ತುಂಬಾ ಟ್ರೈ ಮಾಡ್ದ ಅಂತ ಅನ್ಸ್ತು ನನಗೆ. ಎವ್ರಿಬಡಿ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್. ಚೆನ್ನಾಗಿರ್ತ ಆನಂದ್. ಇಟ್ ವಾಸ್ ಗುಡ್, ಇಟ್ ವಾಸ್ ನಾಟ್ ಫ್ಯಾಂಟಾಸ್ಟಿಕ್. ವೆಲ್ ಡಿಸರ್ವ್ಡ್ ಬಜಾರ್ ಆಕ್ಟ್. ಎಸ್ ಅಂತ ಮೇಡಮ್ ಹೇಳಿದಾರೆ. ಬಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಕಣ ನಂಗೆ. ನನಗಂತೂ ಲಾಸ್ಟ್ ಅದೇ ಅನ್ನಿಸ್ತು. ಹೌದೌದು, ಇವರು ಆ ರೈತನ ಡೈಲಾಗ್ ಹೇಳ್ಬೇಕಾದ್ರೆ ರಕ್ಷಿತಾ ಅವರು ಸೆರಗೆಲ್ಲ ಒದ್ದೆ ಆಗ್ಬಿಡ್ತು ಒರೆಸ್ಕೊಂಡು ಕಣ್ಣು. ಆ ತರದ್ದೊಂದು ಮೆಸೇಜ್ ಪಾಸ್ ಮಾಡ್ಬಿಟ್ಟು ಅವನು. ಸೊ ಓವರ್ ಆಲ್ ಆಗಿ ಬೆಟರ್ ಆಗಿ ಮಾಡ್ಬೋದಿತ್ತು. ಪರವಾಗಿಲ್ಲ, ಥ್ಯಾಂಕ್ ಯು. ಓಕೆ, ಫೈನ್. ಜಿಜಿ ಮತ್ತು ತಂಡ ಒಳ್ಳೆ ಎಫರ್ಟ್ ಮಾಡಿದ್ರಿ. ಜಡ್ಜಸ್ ಇಂದ ಒಳ್ಳೆ ಟಿಪ್ಸ್ ಎಲ್ಲ ಸಿಕ್ಕಿದೆ. ಫಾಲೋ ಮಾಡಿ, ಮುಂದೆ ಚೆನ್ನಾಗಿ ಮಾಡಿ. ಓಕೆ, ಆಲ್ ದಿ ಬೆಸ್ಟ್.
ನಮ್ಮ ಕಿಲಾಡಿಗಳು ಕೊಡೋ ನಾನ್ ಸ್ಟಾಪ್ ಪಂಚ್ಗಳು, ಸೂಪರ್ ಡೂಪರ್ ಆಡ್ ಗಳನ್ನ ನೋಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಈ ನಗುವಿನ ಮಜಾನ ನಾಳೆನೂ ಕೂಡ ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ, ಸಿಕ್ಕಾಪಟ್ಟೆ ಮಜಾ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪಡ್ ಬೈ ಡಾಸರ್ ಎಟನಾ. ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಶುಭರಾತ್ರಿ, ನಾಳೆ ಸಿಗೋಣ. ಟೇಕ್ ಕೇರ್.